ಕಳೆದ ಅನೇಕ ತಿಂಗಳುಗಳಲ್ಲಿ ನಾವು ಕ್ರಮಬದ್ಧವಾದ ಸತ್ಯವೇದ ಅಧ್ಯಯನಗಳನ್ನು ಸಿಸ್ಟಮ್ಯಾಟಿಕ್ ಥಿಯಾಲಜಿ ನಾವು ಕಲಿಯುತ್ತಾ ಬಂದಿದ್ದೇವೆ. ಮೊದಲನೇದಾಗಿ ಸತ್ಯವೇದದ ವಿಷಯವಾಗಿ ಬಿಬ್ಲಿಯಾಲಜಿ, ಬೈಬಲ್ ಅಂದ್ರೆ ಏನು ಅದನ್ನ ವಿಷಯವಾಗಿ ನಾವು ಕೆಲವು ತಿಂಗಳು ಕಲಿದಿದೆ. ಆಮೇಲೆ ದೈವಶಾಸ್ತ್ರದ ಮುಖ್ಯವಾದ ವಿಷಯಗಳು, ತ್ರಯೇಕ ದೇವರೆಂಬ ವಿಷಯ. ಆಮೇಲೆ ಕಳೆದ ಕೆಲವು ತಿಂಗಳುಗಳು ನಾವು ಕ್ರಿಸ್ತನ ವಿಷಯವಾಗಿ ಕ್ರಿಸ್ಟಾಲಜಿ, ಯೇಸು ಕ್ರಿಸ್ತನು ಯಾರು, ಆತನ ಹಿಂದಿನ ಕೆಲಸ, ಈಗಿನ ಕೆಲಸ, ಮುಂದಿನ ಕೆಲಸ, ಇದೆಲ್ಲ ನಾವು ಸ್ವಲ್ಪವಾಗಿ ನಾವು ಕಲಿದಿದೆ. ಲಾಸ್ಟ್ ವಾರದಿಂದ ಪವಿತ್ರಾತ್ಮನ ವಿಷಯವಾಗಿ ಹೋಲಿ ಸ್ಪಿರಿಟ್ ನ್ಯೂಮಟಾಲಜಿ, ಪವಿತ್ರಾತ್ಮನ ವಿಷಯವಾಗಿ ನಾವು ಕಲಿಯುವುದಕ್ಕೆ ಸ್ಟಾರ್ಟ್ ಮಾಡಿದ್ದು. ದೇವರ ಚಿತ್ತವಾದರೆ ಇವತ್ತು ಮುಂದೆ ನಾವು ಆ ವಿಷಯವನ್ನು ಕಲಿಯುವನ. ಮುಖ್ಯವಾಗಿ ಪವಿತ್ರಾತ್ಮನ ವಿಷಯವಾಗಿ ನಾವು ಕಲಿಯುವಾಗ ಸಹೋದರ ಸಭೆಯವರ ಮೇಲೆ ಕೆಲ ಗುಂಪುಗಳು, ವಿಶೇಷವಾಗಿ ಪೆಂತಿಕೋಸ್ ಗುಂಪುಗಳು, ಇವರಿಗೂ ಆತ್ಮವಿಲ್ಲ, ಪವಿತ್ರಾತ್ಮ ಇಲ್ಲ ಎಂದೊಂದು ದೂರು ನಮ್ಮ ಮೇಲೆ ಉಂಟು. ಅದು ಅವರ ಅಜ್ಞಾನದಿಂದ, ದೇವರ ವಾಕ್ಯ ಅವ್ರಿಗೆ ಗೊತ್ತಿಲ್ಲದೆ ಇರುವುದರಿಂದ ಅವರು ಹೇಳುವ ಒಂದು ದೂರು. ನಾವು ಅದನ್ನ ವಿಷಯವಾಗಿ ಚಿಂತೆ ಪಡಬೇಕಾಗಿಲ್ಲ. ದೇವರ ವಾಕ್ಯದಲ್ಲಿ ರೋಮರ್ 8:9 ಕ್ರಿಸ್ತನ ಆತ್ಮ ಇಲ್ಲದವನು ಕ್ರಿಸ್ತನಿಗೆ ಸಂಬಂಧಪಟ್ಟವನಲ್ಲ ಎಂಬ ಸ್ಪಷ್ಟವಾದ ವಾಕ್ಯ ಇರುವುದರಿಂದ ಒಬ್ಬ ವ್ಯಕ್ತಿ ದೇವರ ಮಗನಾಗಿದ್ದರೆ ಅವನಲ್ಲಿ ಪವಿತ್ರ ಆತ್ಮ ಇರುತ್ತಾನೆ. If a person is a child of God, he has the Holy Spirit indwelling in him. ಯಾವ ವ್ಯಕ್ತಿಯಾದರೂ ದೇವರ ಮಗನಾಗಿದ್ದರೆ ಆತನಲ್ಲಿ ಪವಿತ್ರಾತ್ಮನು ವಾಸ ಮಾಡುವವನಾಗಿರುತ್ತಾನೆ. ಕೆಲ ಗುಂಪು ಜನರು ಹೇಳುವುದು, some people say, yes, you can be a child of God, but you have to wait for the Holy Spirit like a second blessing. Niranjan, can you hear me? Niranjan? Is others able to hear me? ಬೇರೆ ಇವರು ಕೇಳಲಿಕ್ಕೆ ಆಗ್ತಾ ಇದೆಯಾ? Yes, uncle. Okay. ನಿರಂಜನ್ ಕುಮಾರ್ ಬ್ರದರ್ ಅವರು ಇವಾಗ ಜಾಯ್ನ್ ಆಗ್ತಾರೆ. Niranjan is muted. Okay, uncle. Okay. So some people say you can be saved, you can be a child of God, but you have to wait for the Holy Spirit. ಕೆಲವರು ಹೇಳೋ ಪ್ರಕಾರ ನೀವು ದೇವರ ಮಗನಾಗ್ಲಿಕ್ಕೆ ಸಾಧ್ಯ, ಆದರೆ ಪವಿತ್ರಾತ್ಮನನ್ನು ಹೊಂದಿಕೊಳ್ಳಲಿಕ್ಕೆ ಕಾಯಬೇಕೆಂಬುದಾಗಿ ಹೇಳ್ತಾರೆ. They call it a second blessing. ಅದು ಅದನ್ನ ಪವಿತ್ರಾತ್ಮನನ್ನು ಹೊಂದಿಕೊಳ್ಳುವುದನ್ನ ಎರಡನೇ ಆಶೀರ್ವಾದ ಎಂಬುದಾಗಿ ಕರೆಯುತ್ತಾರೆ. The Bible never teaches that in the New Testament. ಆದರೆ ಹೊಸ ಒಡಂಬಡಿಕೆಯಲ್ಲಿ ಸತ್ಯವೇದವು ಅದನ್ನ ಎಲ್ಲಿಯೂ ಬೋಧಿಸುವುದಿಲ್ಲ. But at the same time, as brethren believers, we need to ask whether we give the right importance to the ministry of the Holy Spirit. ಆದರೆ ಸಹೋದರ ಸಭೆಗಳ ವಿಶ್ವಾಸಿಗಳಾದಂತ ನಾವು ಪವಿತ್ರಾತ್ಮನ ಸೇವೆಗೆ ಸರಿಯಾದಂತ ಮಾನ್ಯತೆಯನ್ನು ನಾವು ಕೊಡುತ್ತಿದ್ದೇವೆ ಎಂಬುದಾಗಿ ನಮ್ಮನ್ನು ಪ್ರಶ್ನಿಸಿಕೊಳ್ಳಬೇಕು. I think many times we are not giving the right importance to the ministry of the Spirit of God. ನಾನು ಆಲೋಚಿಸುತ್ತೇನೆ, ಅನೇಕ ಸಂದರ್ಭಗಳಲ್ಲಿ ನಾವು ಪವಿತ್ರಾತ್ಮನ ಸೇವೆಗೆ ಸರಿಯಾದಂತಹ ಪ್ರಾಮುಖ್ಯತೆಯನ್ನು ಕೊಡುವುದಿಲ್ಲ. So this topic is very important, and all the believers should know the teaching about the ministry of the Holy Spirit. ಆದ್ದರಿಂದ ಈ ಬೋಧನೆಯು ಅತ್ಯಂತ ಪ್ರಾಮುಖ್ಯವಾದದ್ದು. ಪ್ರತಿಯೊಬ್ಬ ವಿಶ್ವಾಸಿಗಳು ಪವಿತ್ರಾತ್ಮನ ಕುರಿತಾಗಿ, ಆತನ ಸೇವೆಯ ಕುರಿತಾಗಿ ಸರಿಯಾಗಿ ತಿಳಿದವರಾಗಿರಬೇಕು. Last week we looked at the deity of the Holy Spirit. ಕಳೆದ ವಾರ ನಾವು ಪವಿತ್ರಾತ್ಮನ ದೈವತ್ವದ ಕುರಿತಾಗಿ ನೋಡಿಕೊಂಡೆವು. And his characteristics. ಮತ್ತು ಆತನ ಗುಣಲಕ್ಷಣಗಳನ್ನು ನೋಡಿಕೊಂಡೆವು. His titles and symbols mentioned in the Word of God. ಆತನಿಗೆ ಕೊಡಲ್ಪಟ್ಟಿರುವಂತಹ ಬಿರುದುಗಳು, ಆತನನ್ನ ಸೂಚಿಸುವ ಚಿಹ್ನೆಗಳು ಸತ್ಯವೇದದಲ್ಲಿ ಕೊಟ್ಟಿರುವುದನ್ನು ನೋಡಿಕೊಂಡೆವು. Then his procession, where does he come from? We read that the Lord Jesus Christ said in the Gospel of John that he comes from the Father and the Son. ಆತನು ಎಲ್ಲಿಂದ ಹೊರಡುತ್ತಾನೆ ಅಥವಾ ಆತನು ಬರುವಿಕೆಯ ಮೂಲ ಯಾವುದು ಎಂಬುದಾಗಿ ನಾವು ನೋಡಿಕೊಳ್ಳುವಾಗ, ನಾವು ಯೋಹಾನ ಸುವಾರ್ತೆಯಲ್ಲಿ ನಾವು ನೋಡಿಕೊಂಡ ಪ್ರಕಾರ ಯೇಸು ಕ್ರಿಸ್ತನು ಹೇಳುತ್ತಾನೆ, ಪವಿತ್ರಾತ್ಮನು ತಂದೆಯ ಬಳಿಯಿಂದ ಹೊರಟು ಬರುತ್ತಾನೆ ಎಂಬುದಾಗಿ ಹೇಳ್ತಾನೆ. And the Son. ಮತ್ತು ಮಗನಿಂದ. Now we remember the Holy Spirit is God, so he is present everywhere.
he has all the attributes of of God. ನಮಗೆ ಗೊತ್ತು ಪವಿತ್ರ ಆತ್ಮನು ಆತನು ಸ್ವತಃ ದೇವರಾಗಿದ್ದಾನೆ ಮತ್ತು ದೇವರ ಎಲ್ಲಾ ಗುಣಲಕ್ಷಣಗಳನ್ನ ಆತನು ಹೊಂದಿದ್ದಾನೆ. So it doesn't mean that Holy Spirit was not in the world till Jesus sent him from the Father. ಅದರ ಅರ್ಥ ಪವಿತ್ರ ಆತ್ಮನು ಯೇಸು ಕ್ರಿಸ್ತನು ಪರಲೋಕದಿಂದ ಪವಿತ್ರ ಆತ್ಮನನ್ನ ಕಳುಹಿಸಿಕೊಡುವವರೆಗೂ ಭೂಮಿಯ ಮೇಲೆ ಇರಲಿಲ್ಲ ಎಂಬುದಾಗಿ ಅರ್ಥ ಅಲ್ಲ. But sent forth means ಆತನನ್ನ ಕಳಿಸಿಕೊಡುತ್ತೇನೆ ಎಂಬುದಾಗಿ ಹೇಳುವಾಗ that on the day of Pentecost the Holy Spirit was sent in a special way for certain work. ಆದರೆ ಪಂಚಾಶತಮ ದಿನದೊಂದು ಪವಿತ್ರ ಆತ್ಮನು ಯೇಸು ಕ್ರಿಸ್ತನಿಂದ ಕಳುಹಿಸಲ್ಪಟ್ಟಂತದ್ದು ಒಂದು ನಿರ್ದಿಷ್ಟವಾದಂತಹ ಕಾರ್ಯವನ್ನ ಭೂಮಿಯ ಮೇಲೆ ನೆರವೇರಿಸಲಿಕ್ಕಾಗಿ, for the beginning of the church, ಸಭೆಯನ್ನ ಪ್ರಾರಂಭಿಸುವುದಕ್ಕಾಗಿ, for the empowering of the work of the church, ಮತ್ತು ಸಭೆಯ ಕಾರ್ಯಗಳನ್ನ ಕಾರ್ಯಗತ ಮಾಡಲಿಕ್ಕಾಗಿ ಮತ್ತು ಶಕ್ತಿಯಿಂದ ತುಂಬಿಸಲಿಕ್ಕಾಗಿ, to baptize believers into the body of Christ, ಮತ್ತು ವಿಶ್ವಾಸಿಗಳನ್ನ ಕ್ರಿಸ್ತನ ದೇಹಕ್ಕೆ ದೀಕ್ಷಾ ಸ್ನಾನ ಮಾಡಿಸಲಿಕ್ಕಾಗಿ, and to produce spiritual fruits in the believers, ಮತ್ತು ವಿಶ್ವಾಸಿಗಳ ಜೀವಿತದಲ್ಲಿ ಆತ್ಮೀಕ ಫಲಗಳನ್ನು ಉಂಟು ಮಾಡಲಿಕ್ಕಾಗಿ, and as far as the world is concerned, to convict the world of sin. ಮತ್ತು ಈ ಲೋಕದ ಕುರಿತಾಗಿ ನೋಡುವಾಗ ಈ ಲೋಕಕ್ಕೆ ಪಾಪದ ಅರುಹನ ಹುಟ್ಟಿಸುವುದಕ್ಕಾಗಿ ಪವಿತ್ರ ಆತ್ಮನು ಕಳುಹಿಸಲ್ಪಟ್ಟನು. We will read a few passages. Luke chapter 24 verse 48 and 49. ಅದರ ಕುರಿತಾಗಿ ಕೆಲವು ವಾಕ್ಯಗಳನ್ನು ನಾವು ನೋಡಿಕೊಳ್ಳೋಣ. ಲೂಕನ ಸುವಾರ್ತೆ 24ನೇ ಅಧ್ಯಾಯ 48 and 49. 24ನೇ ಅಧ್ಯಾಯ 48 ಮತ್ತು 49ನೇ ವಚನ. ಇವುಗಳ ವಿಷಯದಲ್ಲಿ ನೀವೇ ಸಾಕ್ಷಿ ಹೇಳುವವರಾಗಿದ್ದೀರಿ. ಇಗೋ, ನನ್ನ ತಂದೆಯು ವಾಗ್ದಾನ ಮಾಡಿದ್ದನ್ನು ನಿಮಗೆ ಕಳುಹಿಸಿಕೊಡುತ್ತೇನೆ. ದೇವರು ಮೇಲಣ ಲೋಕದಿಂದ ನಿಮಗೆ ಶಕ್ತಿಯನ್ನು ಹೊದಿಸುವ ತನಕ ಈ ಪಟ್ಟಣದಲ್ಲೇ ಕಾದುಕೊಂಡಿರಿ ಎಂದು ಹೇಳಿದನು. So here the Lord said he will send the promise of the Father. ಇಲ್ಲಿ ಕರ್ತನು ಹೇಳಿದನು, ತಂದೆಯಿಂದ ಮಾಡಲ್ಪಟ್ಟ ವಾಗ್ದಾನವನ್ನು ನಿಮಗೆ ಕಳುಹಿಸಿಕೊಡುತ್ತೇನೆ ಎಂಬುದಾಗಿ. Power from on high. ಮೇಲಣಿಂದ ಶಕ್ತಿಯನ್ನ ನಿಮಗೆ, ಮೇಲಣ ಲೋಕದಿಂದ ನಿಮಗೆ ಶಕ್ತಿಯನ್ನ ಕಳುಹಿಸಿಕೊಡುತ್ತೇನೆ. The Lord is referring about the work of the Holy Spirit. ಇಲ್ಲಿ ಕರ್ತನು ಪವಿತ್ರಾತ್ಮನ ಕಾರ್ಯಗಳ ಕುರಿತಾಗಿ ಮಾತನಾಡುತ್ತಿದ್ದಾನೆ. John's Gospel chapter 7 verse 38, 39 and 40. ಯೋಹನ್ನ ಸುವಾರ್ತೆ 7ನೇ ಅಧ್ಯಾಯ 39 ಮತ್ತು 40ನೇ ವಚನವನ್ನ ನಾವು ನೋಡಿಕೊಳ್ಳೋಣ. ಯೋಹಾನ 7:39-40. ಇದನ್ನು ಯೇಸು ತನ್ನನ್ನು ನಂಬಿದವರು ಹೊಂದಲಿರುವ ಪವಿತ್ರಾತ್ಮ ವರವನ್ನು ಕುರಿತು ಹೇಳಿದನು. ಆತನು ಇನ್ನೂ ತನ್ನ ಮಹಿಮೆಯ ಪದವಿಯನ್ನು ಹೊಂದದೇ ಇದ್ದ ಕಾರಣ ಪವಿತ್ರಾತ್ಮ ವರವು ಇನ್ನೂ ಬಂದಿದ್ದಿಲ್ಲ. ಜನರಲ್ಲಿ ಕೆಲವರು ಆ ಮಾತುಗಳನ್ನು ಕೇಳಿ ನಿಜವಾಗಿ ಈತನು ಬರಬೇಕಾದ ಪ್ರವಾದಿ ಅಂದರು. So here we see that the Holy Spirit couldn't come in the way he came on the day of Pentecost because Jesus was not glorified till then. ಪಂಚಾಶತಮ ದಿನದವರೆಗೂ ಪವಿತ್ರಾತ್ಮನು ಯಾಕೆ ಭೂಮಿಗೆ ಇಳಿದು ಬರಲಿಲ್ಲ ಅಥವಾ ಕಳುಹಿಸಲ್ಪಡಲಿಲ್ಲ ಎಂಬುದಾಗಿ ನಾವು ನೋಡುವಾಗ ಯೇಸು ಕ್ರಿಸ್ತನು ಇನ್ನೂ ಮಹಿಮೆಯನ್ನು ಹೊಂದದ ಕಾರಣ ಪವಿತ್ರಾತ್ಮನು ಬಂದಿರಲಿಲ್ಲ. For the church to start, certain work had to be done. ಸಭೆಯು ಪ್ರಾರಂಭವಾಗಬೇಕಾದರೆ ಕೆಲವು ಕಾರ್ಯಗಳು ಅದು ನೆರವೇರಬೇಕಾಗಿತ್ತು. The Lord's death, his burial, his resurrection. ಯೇಸು ಕ್ರಿಸ್ತನ ಮರಣ, ಉಣಿಡುವಿಕೆ ಮತ್ತು ಪುನರುತ್ಥಾನ. His ascension to the Father's right hand. ತಂದೆಯ ಬಲಪಾರ್ಶ್ವಕ್ಕೆ ಆತನ ಏರಿಸಲ್ಪಡುವಿಕೆ. The coming of the Holy Spirit. ಪವಿತ್ರಾತ್ಮನ ಬರುವಿಕೆ. All this had to happen before the church could start. ಸಭೆಯು ಪ್ರಾರಂಭವಾಗುವುದಕ್ಕಿಂತ ಮುಂಚೆ ಈ ಎಲ್ಲಾ ಕಾರ್ಯಗಳು ನೆರವೇರಬೇಕಿತ್ತು. So after saying this in the gospel, the end of the gospel, the Lord repeated it in the book of Acts chapter 1. ಈ ಒಂದು ಯೋಹಾನ ಸುವಾರ್ತೆಯ ಅಂತ್ಯದಲ್ಲಿ ಯೇಸು ಕ್ರಿಸ್ತನು ಇದನ್ನ ಹೇಳಿದ ನಂತರ ಆ ಅಪೊಸ್ತಲರ ಕೃತ್ಯದಲ್ಲಿ ಮತ್ತೆ ಪವಿತ್ರಾತ್ಮನ ಕಾರ್ಯ ಪ್ರಾರಂಭವಾಗುವುದನ್ನು ನಾವು ನೋಡುತ್ತೇವೆ. We look at Acts chapter 1 verse 1 to 5. ನಾವು ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 1ರಿಂದ 5ನೇ ವಚನವನ್ನು ನಾವು ನೋಡಿಕೊಳ್ಳೋಣ. ಥೆಯೋಫಿಲನೇ, ನಾನು ಮೊದಲು ಬರೆದ ಚರಿತ್ರೆಯಲ್ಲಿ ಯೇಸು ಮಾಡುವುದಕ್ಕೂ ಉಪದೇಶಿಸುವುದಕ್ಕೂ ಪ್ರಾರಂಭಿಸಿದೆಲ್ಲವನ್ನೂ ಹೇಳಿ ತಾನು ಆರಿಸಿಕೊಂಡಿದ್ದ ಅಪೊಸ್ತಲರಿಗೆ ಪವಿತ್ರಾತ್ಮನ ಮೂಲಕ ಆಜ್ಞೆ ಕೊಟ್ಟು ಮೇಲಣ ಲೋಕವನ್ನೇರಿದ ದಿನದವರೆಗೆ ವಿವರಿಸಿದನಷ್ಟೇ.
ಆತನು ಬಾಧೆಪಟ್ಟು ಸತ್ತ ಮೇಲೆ ತನ್ನನ್ನು ಜೀವಂತನೆಂದು ಅನೇಕ ಪ್ರಮಾಣಗಳಿಂದ ಅಪೊಸ್ತಲರಿಗೆ ತೋರಿಸಿಕೊಂಡನು. 40 ದಿವಸಗಳ ತನಕ ಅವರಿಗೆ ಕಾಣಿಸಿಕೊಳ್ಳುತ್ತಾ ದೇವರ ರಾಜ್ಯದ ವಿಷಯವಾದ ಸಂಗತಿಗಳನ್ನು ಹೇಳುತ್ತಾ ಇದ್ದನು. ಹೀಗಿರಲಾಗಿ ಆತನು ಅವರೊಂದಿಗೆ ಕೂಡಿದ್ದಾಗಿ ಅವರಿಗೆ, ಯೋಹಾನನಂತೂ ನೀರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿದನು, ನಿಮಗಾದರೋ ಇನ್ನು ಸ್ವಲ್ಪ ದಿವಸಗಳೊಳಗಾಗಿ ಪವಿತ್ರಾತ್ಮದಲ್ಲಿ ಸ್ನಾನವಾಗುವುದು. ಆದ ಕಾರಣ ನೀವು ಯೆರೂಸಲೇಮನ್ನು ಬಿಟ್ಟು ಹೋಗದೆ ತಂದೆ ಮಾಡಿದಂತಹ ನೀವು ನನ್ನಿಂದ ಕೇಳಿದಂತಹ ವಾಗ್ದಾನಕ್ಕೆ ಕಾದುಕೊಂಡಿರಿ ಎಂದು ಅಪ್ಪಣೆ ಕೊಟ್ಟನು. So here there is a reference to the baptism of the Holy Spirit. ಇಲ್ಲಿ ಪವಿತ್ರಾತ್ಮನ ದೀಕ್ಷಾ ಸ್ನಾನಕ್ಕೆ ಪವಿತ್ರಾತ್ಮನ ಸ್ನಾನದ ಕುರಿತಾಗಿ ಒಂದು ರೆಫರೆನ್ಸ್ ಇದೆ. The first person who mentioned about the baptism of the Holy Spirit is John the Baptist. ಪವಿತ್ರಾತ್ಮನ ದೀಕ್ಷಾ ಸ್ನಾನದ ಕುರಿತಾಗಿ ಮೊದಲು ಮಾತನಾಡಿದಂತವನು ಸ್ನಾನಿಕನಾದ ಯೋಹಾನನು. And now Jesus Christ repeats that before his ascension. ಯೇಸು ಕ್ರಿಸ್ತನು ತನ್ನ ಪರಲೋಕ ಆರೋಹಣಕ್ಕಿಂತ ಮುಂಚೆ ಅದೇ ಮಾತನ್ನ ಇಲ್ಲಿ ಪುನರುಚ್ಚರಿಸುತ್ತಿದ್ದಾನೆ. He said, in a few days from now. ಅಲ್ಲಿ ಆತನು ಇಂದಿನಿಂದ ಕೆಲವು ದಿನಗಳೊಳಗಾಗಿ. And that is on the 50th day after his resurrection, when the Holy Spirit came on the day of Pentecost. ಆ ದಿನ ಯಾವುದೆಂಬುದಾಗಿ ನಾವು ನೋಡುವಾಗ ಆತನ ಪುನರುತ್ಥಾನವಾದ ನಂತರದ 50ನೇ ದಿನ, ಅಂದರೆ ಪಂಚಾಶತ್ತಮ ದಿನ, ಆ ದಿನ ಪವಿತ್ರಾತ್ಮನು ಕಳುಹಿಸಲ್ಪಟ್ಟನು. Remember, the Lord was in the world appearing to the disciples many a times, and he was here for 40 days. ನಾವು ನೋಡುವಾಗ ಯೇಸು ಕ್ರಿಸ್ತನ ಪುನರುತ್ಥಾನವಾದ ನಂತರ ಸುಮಾರು 40 ದಿನಗಳ ಕಾಲ ತನ್ನ ಶಿಷ್ಯರಿಗೆ ಕಾಣಿಸಿಕೊಳ್ಳುತ್ತಾ ಭೂಲೋಕದ ಮೇಲಿದ್ದನು. And after his ascension on the 50th day, the Spirit of God came to start the church or baptize believers into the body of Christ. ನಂತರ 50 ದಿನಗಳ ನಂತರ ಆತನು ಪರಲೋಕಾರೋಹಣವಾದ ನಂತರ ಪವಿತ್ರಾತ್ಮನು ಭೂಲೋಕಕ್ಕೆ ಕಳುಹಿಸಲ್ಪಟ್ಟನು ಮತ್ತು ವಿಶ್ವಾಸಿಗಳಲ್ಲಿ ವಾಸಿಸುವವನಾದನು ಮತ್ತು ಆತನು ಸಭೆಯಲ್ಲಿ ಮಾಡಬೇಕಾದಂತಹ ಕಾರ್ಯಗಳನ್ನ ಪ್ರಾರಂಭಿಸಿದನು. We also read that in John 16:7-11. ಅದನ್ನು ನಾವು ಮತ್ತೆ ಯೋಹಾನ ಸುವಾರ್ತೆ 16ನೇ ಅಧ್ಯಾಯ 11ರಿಂದ 7-11. 7ರಿಂದ 11ರವರೆಗೆ ನಾವು ನೋಡಿಕೊಳ್ಳುತ್ತೇವೆ. ಯೋಹಾನ ಸುವಾರ್ತೆ 16ನೇ ಅಧ್ಯಾಯ 7ರಿಂದ 11. ಆದರೂ ನಾನು ನಿಮಗೆ ಸತ್ಯವನ್ನು ಹೇಳುತ್ತೇನೆ, ಕೇಳಿರಿ. ನಾನು ಹೋಗುವುದು ನಿಮಗೆ ಹಿತಕರವಾಗಿದೆ. ಹೇಗೆಂದರೆ ನಾನು ಹೋಗದಿದ್ದರೆ ಆ ಸಹಾಯಕನು ನಿಮ್ಮ ಬಳಿಗೆ ಬರುವುದಿಲ್ಲ. ನಾನು ಹೋದರೆ ಆತನನ್ನು ನಿಮ್ಮ ಬಳಿಗೆ ಕಳುಹಿಸಿಕೊಡುತ್ತೇನೆ. ಆತನು ಬಂದು ಪಾಪ, ನೀತಿ, ನ್ಯಾಯ ತೀರ್ವಿಕೆ ಈ ವಿಷಯಗಳಲ್ಲಿ ಲೋಕಕ್ಕೆ ಅರ್ಹನು ಹುಟ್ಟಿಸುವನು. ಅವರು ನನ್ನನ್ನು ನಂಬದೇ ಇರುವುದರಿಂದ ಪಾಪದ ವಿಷಯದಲ್ಲಿಯೂ ನಾನು ತಂದೆಯ ಬಳಿಗೆ ಹೋಗಿ ಇನ್ನು ಮೇಲೆ ನಿಮಗೆ ಕಾಣಿಸದೇ ಇರುವುದರಿಂದ ನೀತಿಯ ವಿಷಯದಲ್ಲಿಯೂ ಇಹಲೋಕಾಧಿಪತಿಗೆ ನ್ಯಾಯ ತೀರ್ವಿಕೆಯಾದದರಿಂದ ನ್ಯಾಯ ತೀರ್ವಿಕೆಯ ವಿಷಯದಲ್ಲಿಯೂ ಲೋಕಕ್ಕೆ ಅರ್ಹನು ಹುಟ್ಟಿಸುವನು. Yeah, so we see these are what is promised by the Lord. ಇಲ್ಲಿ ನಾವು ಯೇಸು ಕ್ರಿಸ್ತನು ಯಾವುದನ್ನ ವಾಗ್ದಾನ ಮಾಡಿದನು ಎಂಬುದನ್ನ ನಾವು ನೋಡುತ್ತೇವೆ. So Jesus, the Holy Spirit came on the day of Pentecost for fulfill these purposes. ಆದ್ದರಿಂದ ಪವಿತ್ರಾತ್ಮನು ಆ ಪಂಚಾಶತ್ತಮದಿಂದಂದು ಬಂದದ್ದು ಈ ಎಲ್ಲಾ ವಾಗ್ದಾನಗಳನ್ನ ನೆರವೇರಿಸಲಿಕ್ಕಾಗಿ. Now when we look at the Holy Spirit, we look at his personhood, ವ್ಯಕ್ತಿತ್ವ. ನಾವು ಪವಿತ್ರಾತ್ಮನನ್ನು ನಾವು ನೋಡುವಾಗ ಆತನ ವ್ಯಕ್ತಿತ್ವವನ್ನ ನೋಡುತ್ತೇವೆ. Though the Holy Spirit is identified with the power of God, ಪವಿತ್ರಾತ್ಮನನ್ನ ದೇವರ ಬಲದೊಟ್ಟಿಗೆ ನಾವು ಗುರುತಿಸಿದರೂ ಸಹ, but he is not an impersonal force but a person. ಆತನು ಯಾವುದೇ ವ್ಯಕ್ತಿತ್ವವಿಲ್ಲದಂತಹ ಒಂದು ಶಕ್ತಿಯಲ್ಲ, ಬದಲಾಗಿ ಆತನು ಒಬ್ಬ ವ್ಯಕ್ತಿಯಾಗಿದ್ದಾನೆ. The reason why we have to emphasize that there are groups that teach us that Holy Spirit is just a power of God. ಯಾಕೆ ನಾವು ಈ ವಿಷಯವನ್ನ ಒತ್ತಿ ಹೇಳಬೇಕೆಂದರೆ ಅನೇಕ ಗುಂಪುಗಳುಂಟು, ಅವುಗಳು ಪವಿತ್ರಾತ್ಮನು ಕೇವಲ ಶಕ್ತಿ ಎಂಬುದಾಗಿ ಬೋಧಿಸುತ್ತಾರೆ. Holy Spirit is, as we looked at last week, is God, the third person of the Trinity. ಕಳೆದ ವಾರ ನಾವು ನೋಡಿಕೊಂಡ ಹಾಗೆ ಪವಿತ್ರಾತ್ಮನು ಎಂಬುದಾಗಿ ಹೇಳುವಾಗ ದೇವರ ತ್ರಿಏಕತ್ವದಲ್ಲಿ ಮೂರನೆಯ ವ್ಯಕ್ತಿಯಾಗಿದ್ದಾನೆ. He is a person. ಆತನು ಒಬ್ಬ ವ್ಯಕ್ತಿ. He is not just a force or a power. ಆತನು ಕೇವಲ ಒಂದು ಶಕ್ತಿ ಮಾತ್ರವಲ್ಲ, he is a person with all the power. ಆತನು ಒಬ್ಬ ಎಲ್ಲಾ ಬಲವನ್ನ ಶಕ್ತಿಯನ್ನ ಹೊಂದಿದಂತ ಒಬ್ಬ ವ್ಯಕ್ತಿಯಾಗಿದ್ದಾನೆ. Okay, now when we talk about the meaning of the term Holy Spirit, ನಾವು ಪವಿತ್ರಾತ್ಮ ಅಂದರೆ ಆ ಪದದ ಅರ್ಥ ಏನು ಎಂಬುದಾಗಿ ನೋಡುವಾಗ, the Holy Spirit is a paraclete, or it has
about 4 different meanings. ಪವಿತ್ರಾತ್ಮನು ಎಂಬುದಾಗಿ ಹೇಳುವಾಗ ಅದು ಒಂದು ಚತುರ್ ಪದಗಳನ್ನ ಚತುರ್ ಅರ್ಥಗಳನ್ನ ಅಥವಾ 4 ಅರ್ಥಗಳನ್ನ ಹೊಂದಿದಂತಹ ಒಂದು ಪದವಾಗಿದೆ. The Holy Spirit is first of all is a counselor. ಮೊದಲನೇದಾಗಿ ಪವಿತ್ರಾತ್ಮನು ಆತನು ಆಲೋಚನಾಕರ್ತನು. John 14:16. ಯೋಹಾನನ ಸುವಾರ್ತೆ 14ನೇ ಅಧ್ಯಾಯ 16ನೇ ವಚನದಲ್ಲಿ ನೋಡುತ್ತೇವೆ. John 14:16 is a counselor. ಯೋಹಾನನ ಸುವಾರ್ತೆ 14ನೇ ಅಧ್ಯಾಯ 16ನೇ ವಚನದಲ್ಲಿ. Shall I read, uncle? Yes. ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. Yeah, here even though it is mentioned helper, the better translation is a counselor. ಇಲ್ಲಿ ಸಹಾಯಕನು ಎಂಬುದಾಗಿ ಆ ಒಂದು ತರ್ಜುಮೆ ಆಗುವುದಾದರೂ ಅದರ ಸರಿಯಾದಂತ ಅರ್ಥ ಆಲೋಚನಾಕರ್ತನು ಎಂಬುದಾಗಿ. Another meaning is comforter. He is a ಸಮಾಧಾನ ಪಡಿಸುವನು. Is a comforter. What is the Kannada word? ಪವಿತ್ರಾತ್ಮನಿಗೆ ಇರುವಂತಹ ಇನ್ನೊಂದು ಪದದ ಅರ್ಥ ಸಮಾಧಾನ ಕರ್ತನು ಅಥವಾ ಸಮಾಧಾನ ಪಡಿಸುವವನು. John 14, the same chapter, verse 26. ಅದೇ ಯೋಹಾನನ ಸುವಾರ್ತೆ 14ನೇ ಅಧ್ಯಾಯ 26ನೇ ವಚನದಲ್ಲಿ ಅದನ್ನು ನಾವು ನೋಡುತ್ತೇವೆ. ಆದರೆ ಆ ಸಹಾಯಕನು ಅಂದರೆ ನನ್ನ ಹೆಸರಿನಲ್ಲಿ ತಂದೆಯು ಕಳುಹಿಸಿಕೊಡುವ ಪವಿತ್ರಾತ್ಮನೇ, ನಿಮಗೆ ಎಲ್ಲವನ್ನು ಉಪದೇಶಿಸಿ ನಾನು ನಿಮಗೆ ಹೇಳಿದ್ದನ್ನೆಲ್ಲ ನಿಮ್ಮ ನೆನಪಿಗೆ ತರುವನು. John 15:26 also. ಯೋಹಾನ ಸುವಾರ್ತೆ 15ನೇ ಅಧ್ಯಾಯ 26ನೇ ವಚನದಲ್ಲಿಯೂ ಕೂಡ ನಾವು ನೋಡುತ್ತೇವೆ. ಆದರೆ ತಂದೆಯ ಬಳಿಯಿಂದ ನಾನು ನಿಮಗೆ ಕಳುಹಿಸಿಕೊಡುವ ಸಹಾಯಕನು ಅಂದರೆ ತಂದೆಯ ಬಳಿಯಿಂದ ಹೊರಡುವ ಸತ್ಯದ ಆತ್ಮನು ಬಂದಾಗ ಆತನು ನನ್ನನ್ನು ಕುರಿತು ಸಾಕ್ಷಿ ಹೇಳುವನು. Yeah, in Kannada it is sahayaganu, the same word, but there is a difference in English. It's a comforter. ಕನ್ನಡ ಭಾಷೆಯಲ್ಲಿ ಕೇವಲ ಸಹಾಯಕನು ಎಂಬುದಾಗಿ ಕೊಡಲ್ಪಟ್ಟಿರುವುದನ್ನು ನಾವು ನೋಡುತ್ತೇವೆ. ಆದರೆ ಇಂಗ್ಲಿಷ್ ಭಾಷಾಂತರದಲ್ಲಿ ಆತನನ್ನ ಸಮಾಧಾನ ಪಡಿಸುವವನು ಎಂಬುದಾಗಿ ಅಲ್ಲಿ ಅರ್ಥವಾಗುತ್ತದೆ. Another word is consoler, santaisuvanu. I think that is the word. John 16:7. ಇನ್ನೊಂದು ಪವಿತ್ರಾತ್ಮನಿಗೆ ಇರುವಂತಹ ಅರ್ಥ ಸಂತೈಸುವವನು. ಯೋಹಾನ ಸುವಾರ್ತೆ 16ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ನೋಡುತ್ತೇವೆ. ಆದರೂ ನಾನು ನಿಮಗೆ ಸತ್ಯವನ್ನು ಹೇಳುತ್ತೇನೆ, ಕೇಳಿರಿ. ನಾನು ಹೋಗುವುದು ನಿಮಗೆ ಹಿತಕರವಾಗಿದೆ. ಹೇಗೆಂದರೆ ನಾನು ಹೋಗದಿದ್ದರೆ ಆ ಸಹಾಯಕನು ನಿಮ್ಮ ಬಳಿಗೆ ಬರುವುದಿಲ್ಲ. ನಾನು ಹೋದರೆ ಆತನು ನಿಮ್ಮ ಬಳಿಗೆ ಕಳುಹಿಸಿಕೊಡುತ್ತೇನೆ. In Kannada everything is sahayaganu, but there is a difference. ಆ ಕನ್ನಡ ಭಾಷೆಯಲ್ಲಿ ಎಲ್ಲವನ್ನ ಸಹಾಯಕರು ಎಂಬುದಾಗಿ ಕೊಡಲ್ಪಟ್ಟಿರುವುದನ್ನು ನಾವು ನೋಡ್ತೇವೆ. ಆದರೆ ಇಂಗ್ಲಿಷ್ ಭಾಷೆಯಲ್ಲಿ ವ್ಯತ್ಯಾಸ ಉಂಟು. He is a counselor. ಆತನು ಆಲೋಚನಾಕರ್ತನು. He is a comforter. ಆತನು ಸಮಾಧಾನ ಪಡಿಸುವವನು. He is a consoler, santaisuvanu. ಆತನು ಸಂತೈಸುವವನು. And then lastly he is an advocate. ಕಡೆಯದಾಗಿ ಆತನು ನಮಗಾಗಿ ಮಧ್ಯಸ್ಥಿಕೆ ವಹಿಸುವ ವಕೀಲನು. 1 John chapter 2 verse 1. 1 ಯೋಹಾನ 2ನೇ ಅಧ್ಯಾಯ 1ನೇ ವಚನ. 1 ಯೋಹಾನ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನ. ನನ್ನ ಪ್ರಿಯರಾದ ಮಕ್ಕಳೇ, ನೀವು ಪಾಪ ಮಾಡದಂತೆ ಈ ಮಾತುಗಳು ನಿಮಗೆ ಬರೆಯುತ್ತೇನೆ. ಯಾವನಾದರೂ ಪಾಪ ಮಾಡಿದರೆ ತಂದೆಯ ಬಳಿಯಲ್ಲಿ ನೀತಿವಂತನಾದ ಯೇಸು ಕ್ರಿಸ್ತನೆಂಬ ಸಹಾಯಕನು ನಮಗಿದ್ದಾನೆ. ಆತನು ನಮ್ಮ ಪಾಪಗಳನ್ನು ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ. ನಮ್ಮ ಪಾಪಗಳನ್ನು ಮಾತ್ರವಲ್ಲದೆ ಸಮಸ್ತ ಲೋಕದ ಪಾಪಗಳನ್ನು ಸಹ ನಿವಾರಣೆ ಮಾಡುತ್ತಾನೆ. There it is a court word statement, an advocate or a helper in a legal matter. ಇಲ್ಲಿ ಪವಿತ್ರಾತ್ಮನನ್ನ ಒಬ್ಬ ವಕೀಲನಿಗೆ ಹೋಲಿಸಿರುವುದನ್ನು ನಾವು ನೋಡುತ್ತೇವೆ. ಅಥವಾ ಒಂದು in English translation advocate, it's in a legal ನ್ಯಾಯಾಲಯದ ಒಂದು ಪದ. ನ್ಯಾಯಾಲಯದ ಒಂದು ಪದವಾಗಿದೆ. ಸಹಾಯಕನ ಅಥವಾ ಮಧ್ಯಸ್ಥಿಕೆ ವಹಿಸುವವನು. Okay, why do we need an advocate in heaven? ಯಾಕೆ ಪರಲೋಕದಲ್ಲಿ ನಮಗೆ ಒಬ್ಬ ಮಧ್ಯಸ್ಥಗಾರನ ಅಥವಾ ವಕೀಲನ ಅವಶ್ಯಕತೆ ಉಂಟು? Because we have an accuser there. ಯಾಕಂದರೆ ನಮ್ಮನ್ನ ಅಪರಾಧಿಗಳನ್ನಾಗಿ ಮಾಡಿ ತಪ್ಪು ಹೊರಿಸುವಂತವನು ಅಲ್ಲಿದ್ದಾನೆ. ದೂರು ಹೇಳುವವನಲ್ಲ, it is one who accuses. ನಮ್ಮ ಕುರಿತಾಗಿ ದೂರು ಹೇಳುವವನಿದ್ದಾನೆ. Because we have an accuser, God has provided an advocate for us, his son. ನಮ್ಮ ಮೇಲೆ ದೂರು ಹೇಳುವವನು, ತಪ್ಪು ಹೊರಿಸುವವನಿರುವ ಕಾರಣ ತನ್ನ ಮಗನನ್ನೇ ನಮಗೆ ವಕೀಲನನ್ನಾಗಿ ದೇವರು ಕೊಟ್ಟಿದ್ದಾನೆ. And so all these are the meaning of the term Holy Spirit. ಪವಿತ್ರಾತ್ಮ ಎಂಬಂತ ಪದಕ್ಕೆ ಇರುವಂತಹ ಅರ್ಥಗಳು ಇವುಗಳಾಗಿವೆ. If you take it all together, it means one who
comes alongside to aid or help. ಎಲ್ಲ ಅರ್ಥವನ್ನ ಒಟ್ಟಿಗೆ ತೆಗೆದುಕೊಳ್ಳುವುದಾದರೆ ಆತನು ನಮಗೆ ಸಹಾಯ ಮಾಡಲಿಕ್ಕೆ ನಮ್ಮ ಜೊತೆಯಲ್ಲಿಯೇ ಬರುವಂತವನು ಎಂಬುದಾಗಿ ಅದರ ಅರ್ಥವಾಗುತ್ತದೆ. And someone of the same kind as the Lord Jesus Christ. ಯೇಸು ಕ್ರಿಸ್ತನ ಹಾಗೆಯೇ ಇರುವಂತಹ ಇನ್ನೊಬ್ಬ ಸಹಾಯಕನು. That is why he said, as I will send another comforter. Another means not different, same like the Lord Jesus Christ. ಆದ್ದರಿಂದಲೇ ಯೇಸು ಕ್ರಿಸ್ತನು ಇನ್ನೊಬ್ಬ ಸಹಾಯಕನನ್ನು ನಿಮಗೆ ಕಳುಹಿಸಿಕೊಡುತ್ತೇನೆ ಎಂಬುದಾಗಿ ಹೇಳಿದನು. ಮತ್ತೊಬ್ಬ ಸಹಾಯಕನನ್ನ, ಅದರ ಅರ್ಥ ಬೇರೆ ವ್ಯಕ್ತಿ ಅಲ್ಲ, ಬದಲಾಗಿ ತನ್ನ ಹಾಗೆಯೇ ಇರುವಂತಹ ಇನ್ನೊಬ್ಬ ವ್ಯಕ್ತಿಯನ್ನ ಕಳುಹಿಸಿಕೊಡುತ್ತೇನೆ. ನನ್ನ ಹಾಗೆ, of the same kind. ನನ್ನ ಹಾಗೆಯೇ ಇರುವ ಆತನು. Okay. Now when we look at the characteristics of a personhood in Holy Spirit, ವ್ಯಕ್ತಿತ್ವ ನೋಡುವಾಗ, ಪವಿತ್ರಾತ್ಮನ ವ್ಯಕ್ತಿತ್ವದ ಗುಣಲಕ್ಷಣಗಳನ್ನು ನಾವು ನೋಡಿಕೊಳ್ಳುವಾಗ we understand three things. ಮೂರು ವಿಷಯಗಳನ್ನು ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. The Holy Spirit has a mind or intellect. Holy Spirit has a mind or intellect. ಮೊದಲನೇದಾಗಿ ಪವಿತ್ರಾತ್ಮನು ತನ್ನದೇ ಆದಂತಹ ಬುದ್ಧಿ ಶಕ್ತಿಯನ್ನ ಅಥವಾ ಮನಸ್ಸನ್ನ ಹೊಂದಿದ್ದಾನೆ. Romans 8:27. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 27ನೇ ವಚನ. ಆದರೆ ಹೃದಯಗಳನ್ನು ಶೋಧಿಸಿ ನೋಡುವ ಆತನಿಗೆ ಪವಿತ್ರಾತ್ಮನ ಮನೋಭಾವವು ಏನೆಂದು ತಿಳಿದದೆ. ಆ ಆತ್ಮನು ದೇವರ ಚಿತ್ತಾನುಸಾರವಾಗಿ ದೇವ ಜನರಿಗೋಸ್ಕರ ಬೇಡಿಕೊಳ್ಳುವನೆಂದು ಆತನು ಬಲ್ಲನು. So here we see that he has a mind, he has intellect. ಇಲ್ಲಿ ನಾವು ನೋಡುವಾಗ ಪವಿತ್ರಾತ್ಮನಿಗೆ ಒಂದು ಮನಸ್ಸುಂಟು, ಮನೋಭಾವನೆ ಉಂಟು ಎಂಬುದನ್ನು ನಾವು ನೋಡುತ್ತೇವೆ. Secondly, we see Holy Spirit has a will, chitta. ಎರಡನೇದಾಗಿ ಪವಿತ್ರಾತ್ಮನಿಗೆ ತನ್ನದೇ ಆದಂತಹ ಇಚ್ಛೆ ಅಥವಾ ಚಿತ್ತ ಇರುವುದನ್ನು ನಾವು ನೋಡುತ್ತೇವೆ. 1 Corinthians 12:11. Please write these verses and you can do more study later. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 11ನೇ ವಚನ. ಇವೆಲ್ಲವನ್ನ ಬರೆದುಕೊಳ್ಳ್ರಿ, ನಂತರ ನೀವು ಅಧ್ಯಯನ ಮಾಡ್ಲಿಕ್ಕೆ ಸಹಾಯವಾಗುತ್ತದೆ. 1 Corinthians 12:11. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 11ನೇ ವಚನ. ಈ ವರಗಳನ್ನೆಲ್ಲ ಆ ಒಬ್ಬ ಆತ್ಮನೇ ತನ್ನ ಚಿತ್ತಕ್ಕೆ ಬಂದ ಹಾಗೆ ಒಬ್ಬೊಬ್ಬನಿಗೆ ಹಂಚಿಕೊಟ್ಟು ನಡೆಸುತ್ತಾನೆ. So here we read about the will of the Holy Spirit. ಇಲ್ಲಿ ನಾವು ಪವಿತ್ರಾತ್ಮನ ಚಿತ್ತದ ಕುರಿತಾಗಿ ಓದುತ್ತೇವೆ. Thirdly, we know that Holy Spirit has emotions. ಭಾವನೆಗಳು. What do you say, emotion? ಭಾವನೆಗಳು. ನಂತರ ನಾವು ನೋಡುವಾಗ ಮೂರನೇದಾಗಿ ಪವಿತ್ರಾತ್ಮನಿಗೆ ಭಾವನೆ ಉಂಟು. Ephesians 4:30. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 30ನೇ ವಚನ. ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡಿರಿ, ಆತನಲ್ಲಿಯೇ ವಿಮೋಚನೆಯ ದಿನಕ್ಕಾಗಿ ಮುದ್ರೆ ಹೊಂದಿದ್ದೀರಲ್ಲ. So ದುಃಖಪಡಿಸುವುದು, it is an emotion. ದುಃಖಪಡಿಸುವುದು ಅದು ಒಂದು ಭಾವನೆಯಾಗಿದೆ. So in other words, Holy Spirit has a mind and a will and emotion. ಆದ್ದರಿಂದ ಪವಿತ್ರಾತ್ಮನಿಗೆ ತನ್ನದೇ ಆದಂತಹ ಮನಸ್ಸುಂಟು, ಚಿತ್ತ ಉಂಟು ಅಥವಾ ಇಚ್ಛೆ ಉಂಟು, ನಂತರ ಆತನಿಗೆ ಭಾವನೆ ಉಂಟು. These three things makes a person. ಈ ಮೂರು ಗುಣಲಕ್ಷಣಗಳು ಒಬ್ಬ ವ್ಯಕ್ತಿಯನ್ನಾಗಿ ಮಾಡುತ್ತವೆ. God has all these. ದೇವರಿಗೆ ಎಲ್ಲಾ ಗುಣಲಕ್ಷಣಗಳುಂಟು. God has created us in his image. ದೇವರು ನಮ್ಮನ್ನು ಕೂಡ ತನ್ನ ಅದೇ ಸ್ವರೂಪದಲ್ಲಿ ಉಂಟು ಮಾಡಿದ್ದಾನೆ. So we have the capacity of, we have an intellect or a mind and a will and emotion. ಆದ್ದರಿಂದ ಅದೇ ಗುಣಲಕ್ಷಣ ನಮಗೂ ಇದೆ. ನಮಗೂ ನಮ್ಮದೇ ಆದಂತಹ ಸ್ವಂತ ಮನಸ್ಸುಂಟು, ಬುದ್ಧಿ ಶಕ್ತಿ ಉಂಟು ಮತ್ತು ಭಾವನೆ ಉಂಟು, ಚಿತ್ತ When we ಉಂಟು. hear the word of God, these three characters of our personhood should work in our life. ನಾವು ದೇವರ ವಾಕ್ಯವನ್ನ ಕೇಳುವಾಗ ದೇವರ ಈ ಮೂರು ಗುಣಲಕ್ಷಣಗಳು ನಮ್ಮಲ್ಲಿ ಕೆಲಸ ಮಾಡಬೇಕು. We hear with our mind or our intellect. ನಾವು ನಮ್ಮ ಬುದ್ಧಿಯಿಂದ ಅಥವಾ ಮನಸ್ಸಿನಿಂದ ಕೇಳಿಸಿಕೊಳ್ಳುತ್ತೇವೆ ದೇವರ ವಾಕ್ಯವನ್ನ. But we have a will to choose it and obey it. ನಾವು ಅದನ್ನ ಆರಿಸಿಕೊಳ್ಳಬೇಕು, ಅದಕ್ಕೆ ವಿಧೇಯರಾಗುವುದಕ್ಕಾಗಿ. And it responds by our emotions. Yes, uncle? We respond by our emotions. ಅದಕ್ಕೆ ನಾವು ನಮ್ಮ ಭಾವನೆಗಳ ಮೂಲಕ ಸ್ಪಂದಿಸಬೇಕು. Many times when we gather together, we wonder whether we have any emotions.
ಅನೇಕ ಸಂದರ್ಭಗಳಲ್ಲಿ ನಾವೆಲ್ಲರೂ ಕೂಡಿ ಬರುವಾಗ ನನಗೆ ಆಶ್ಚರ್ಯವಾಗುತ್ತೆ, ನಿಜವಾಗಿಯೂ ನಮಗೆ ಭಾವನೆಗಳುಂಟ ಎಂಬುದಾಗಿ. Brethren, people normally don't even say an amen. ಸಹೋದರ ಸಭೆಯ ವಿಶ್ವಾಸಿಗಳು ನಾವು ಸಾಮಾನ್ಯವಾಗಿ ನೋಡುವಾಗ ಆಮೆನ್ ಎಂಬುದಾಗಿ ಕೂಡ ಹೇಳುವುದಿಲ್ಲ. Hallelujah is unknown to us. ಹಲ್ಲೆಲೂಯಾ ಎಂಬಂತ ಪದವೇ ನಮಗೆ ತಿಳಿದಿಲ್ಲ. We need to have emotion. Some groups only have emotion. We should have emotions in our gathering. There should be emotions to show that we value the word of God, the person of God. ನಮ್ಮಲ್ಲಿಯೂ ಕೂಡ ಭಾವನೆಗಳಿರಬೇಕು. ಕೆಲವು ಗುಂಪುಗಳು ಕೇವಲ ಭಾವೋದ್ವೇಗದಿಂದ ಆರಾಧನೆಯನ್ನು ನಡೆಸುತ್ತಾರೆ. ಆದರೆ ನಮ್ಮಲ್ಲಿ ಭಾವನೆಗಳಿರಬೇಕು. ನಾವು ಆರಾಧನೆಗೆ ಕೂಡಿ ಬರುವಾಗ ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿ ಕರ್ತನನ್ನ ಆರಾಧಿಸಬೇಕು. There's the truth of the word of God and the response of emotion. ಸತ್ಯವೇದದ ಆ ದೇವರ ವಾಕ್ಯದ ಸತ್ಯವನ್ನು ನಾವು ತಿಳಿದುಕೊಂಡಾಗ ನಮ್ಮ ಭಾವನೆಗಳ ಮೂಲಕ ನಾವು ಸ್ಪಂದಿಸಬೇಕು. But emotion should not go ahead. It should go behind the truth. ಆ ಸತ್ಯಕ್ಕಿಂತ ಮುಂಚೆಯೇ ನಮ್ಮ ಭಾವನೆಗಳು ಮುಂದೆ ಹೋಗಬಾರದು, ಬದಲಾಗಿ ಸತ್ಯದ ಹಿಂದೆ ನಮ್ಮ ಭಾವನೆಗಳು ನಡೆಸಲ್ಪಡಬೇಕು. I am yet to hear when a word is spoken which touches our heart, and amen and a hallelujah from the group is seldom heard in our midst. ನಮ್ಮ ಮಧ್ಯದಲ್ಲಿ ನಾನು ಕೆಲಸ ಮಾಡುವಾಗ ಮತ್ತು ಬೋಧನೆಯನ್ನ ಮಾಡುವಾಗ ಆಮೇನ್ ಅಥವಾ ಹಲ್ಲೆಲೂಯಾ ಎಂಬುದಾಗಿ ಹೇಳುವಾಗ ಆ ಪದಗಳನ್ನ ಪ್ರತ್ಯುತ್ತರವಾಗಿ ಹೇಳುವ ವಿಶ್ವಾಸಿಗಳನ್ನ ನಾನು ಅತ್ಯಂತ ಕಡಿಮೆ ನೋಡಿದ್ದೇನೆ. So if you are a person, you should have your mind, your will and your emotion. ನಾವು ಒಬ್ಬ ವ್ಯಕ್ತಿಯಾಗಿದ್ದರೆ ನಮಗೆ ನಮ್ಮದೇ ಆದಂತ ಮನಸ್ಸಿರಬೇಕು, ನಮ್ಮದೇ ಆದಂತ ಇಚ್ಛೆ ಇರಬೇಕು ಮತ್ತು ಭಾವನೆಗಳಿರಬೇಕು. So something for each one of us to examine our own life. ನಮ್ಮ ಜೀವಿತಗಳಲ್ಲಿ ಪ್ರತಿಯೊಬ್ಬರು ನಾವು ವ್ಯಕ್ತಿವಾಗಿ ಪರೀಕ್ಷಿಸಿಕೊಳ್ಳಬೇಕಾದಂತಹ ಆಲೋಚನೆಗಳು ಇವಾಗಿವೆ. Another thing we learn about the Holy Spirit as a person. ಪವಿತ್ರಾತ್ಮನ ವ್ಯಕ್ತಿತ್ವದ ಕುರಿತಾಗಿ ಅಥವಾ ವ್ಯಕ್ತಿಯಾಗಿ ಪವಿತ್ರಾತ್ಮನ ಕುರಿತಾಗಿ ನಾವು ಇನ್ನೊಂದು ವಿಷಯವನ್ನು ತಿಳಿದುಕೊಳ್ಳಬೇಕು. As a person he speaks. ವ್ಯಕ್ತಿ ಆಗಿ ಆತನು ಮಾತನಾಡುವವನಾಗಿದ್ದಾನೆ. John 15:26. ಯೋಹಾನ 15ನೇ ಅಧ್ಯಾಯ 26ನೇ ವಚನ. ಯೋಹಾನ ಸುವಾರ್ತೆ 16ನೇ ಅಧ್ಯಾಯ 26ನೇ ವಚನ. ಆ ದಿನದಲ್ಲಿ ನನ್ನ ಹೆಸರಿನ ಮೇಲೆ ಬೇಡಿಕೊಳ್ಳುವಿರಿ, ನಾನು ತಂದೆಯನ್ನು ನಿಮಗೋಸ್ಕರ ಕೇಳಿಕೊಳ್ಳುವೆನೆಂತ ನಿಮಗೆ ಹೇಳುವುದಿಲ್ಲ. Is it John 16? 15:26. 15ನೇ ಅಧ್ಯಾಯ 26ನೇ ವಚನ ಯೋಹಾನ ಸುವಾರ್ತೆ. ಆದರೆ ತಂದೆಯ ಬಳಿಯಿಂದ ನಾನು ನಿಮಗೆ ಕಳುಹಿಸಿಕೊಡುವ ಸಹಾಯಕನು ಅಂದರೆ ತಂದೆಯ ಬಳಿಯಿಂದ ಹೊರಡುವ ಸತ್ಯದ ಆತ್ಮನು ಬಂದಾಗ ಆತನು ನನ್ನನ್ನು ಕುರಿತು ಸಾಕ್ಷಿ ಹೇಳುವನು. Yeah, so the Holy Spirit will speak. ಇಲ್ಲಿ ಸಾಕ್ಷಿ ಹೇಳುವನು ಎಂಬುದಾಗಿ ಹೇಳುವಾಗ ಮಾತನಾಡುತ್ತಾನೆ ಪವಿತ್ರಾತ್ಮನು. Because he is a person. ಯಾಕೆಂದ್ರೆ ಆತನ ಒಬ್ಬ ವ್ಯಕ್ತಿ ಆಗಿರುವ ಕಾರಣ. But remember, his main job today is to speak or glorify the Lord Jesus Christ. ನಾವು ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕು, ಪವಿತ್ರಾತ್ಮನ ಪ್ರಾಮುಖ್ಯವಾದಂತ ಸೇವೆ ಭೂಮಿಯ ಮೇಲೆ ಮಾತನಾಡುವುದು ಮತ್ತು ಯೇಸು ಕ್ರಿಸ್ತನನ್ನ ಮಹಿಮೆ ಪಡಿಸುವುದೇ ಆಗಿದೆ. He don't speak about himself. ಆತನು ತನ್ನ ಕುರಿತಾಗಿಯೇ ತಾನು ಮಾತಾಡಿಕೊಳ್ಳುವುದಿಲ್ಲ. He has taken a role of a servant. ಆತನು ಒಬ್ಬ ಸೇವಕನ ಪಾತ್ರವನ್ನ ವಹಿಸಿದ್ದಾನೆ. And to exalt the Lord Jesus Christ, to glorify the Lord Jesus Christ, draw people to the Lord Jesus Christ. ಯೇಸು ಕ್ರಿಸ್ತನನ್ನ ಮಹಿಮೆ ಪಡಿಸುವಂತಹ, ಯೇಸು ಕ್ರಿಸ್ತನನ್ನ ಸ್ತುತಿಸುವಂತಹ ಮತ್ತು ಜನರನ್ನ ಯೇಸು ಕ್ರಿಸ್ತನ ಬಳಿಗೆ ಕರೆದುಕೊಂಡು ಬರುವಂತಹ ಒಂದು ಸೇವೆಯನ್ನು ವಹಿಸಿಕೊಂಡಿದ್ದಾನೆ. One of the major problem with the Pentecostal charismatic groups, they only speak about the Holy Spirit as if that is everything, and the Holy Spirit's work today is to magnify Lord Jesus Christ. He will speak about me, the Lord said. ನಾವು ಈ ದಿನದಲ್ಲಿ ಪೆಂಟಕೋಸ್ಟಲ್ ಆ ಒಂದು ಪಂಗಡದವರನ್ನ ನಾವು ನೋಡುವಾಗ ಅವರ ಮಧ್ಯದಲ್ಲಿರುವಂತಹ ಸಮಸ್ಯೆ ಏನೆಂದರೆ ಕೇವಲ ಪವಿತ್ರಾತ್ಮನ ಕುರಿತಾಗಿ ಮಾತನಾಡುತ್ತಾರೆ. ಆ ಪವಿತ್ರಾತ್ಮನೇ ಎಲ್ಲಾ ಏನೋ ಎಂಬ ಕುರಿತ ರೀತಿಯಲ್ಲಿ ಮಾತನಾಡುತ್ತಾರೆ. ಆದರೆ ನಾವು ತಿಳಿದುಕೊಳ್ಳಬೇಕು, ಪವಿತ್ರಾತ್ಮನು ಯಾವಾಗಲೂ ಯೇಸು ಕ್ರಿಸ್ತನ ಕುರಿತಾಗಿ ಮಾತನಾಡುತ್ತಾನೆ ಮತ್ತು ಯೇಸು ಕ್ರಿಸ್ತನು ನನ್ನನ್ನ ಪವಿತ್ರಾತ್ಮನು ಮಹಿಮೆ ಪಡಿಸುತ್ತಾನೆ ಎಂಬುದಾಗಿ ಹೇಳಿದನು. So as a person he speaks. ಒಬ್ಬ ವ್ಯಕ್ತಿಯಾಗಿ ಆತನು ಮಾತನಾಡುತ್ತಾನೆ. Secondly, Holy Spirit prays. ಎರಡನೇದಾಗಿ ಪವಿತ್ರಾತ್ಮನು ಪ್ರಾರ್ಥನೆ ಮಾಡುತ್ತಾನೆ. Same Romans 8:26 and 27.
ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 25 ಮತ್ತು 26 and 27. 26 ಮತ್ತು 27ನೇ ವಚನ. ರೋಮ 8ನೇ ಅಧ್ಯಾಯ 26, 27ನೇ ವಚನವನ್ನು ನಾವು ನೋಡಿಕೊಳ್ಳೋಣ. ಹಾಗೆ ಪವಿತ್ರಾತ್ಮನು ಸಹ ನಮ್ಮ ಅಶಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಹೇಗೆಂದರೆ ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕು ನಮಗೆ ಗೊತ್ತಿಲ್ಲದ್ದರಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದಂತ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ. ಆದರೆ ಹೃದಯಗಳನ್ನು ಶೋಧಿಸಿ ನೋಡುವ ಆತನಿಗೆ ಪವಿತ್ರಾತ್ಮನ ಮನೋಭಾವವು ಏನೆಂದು ತಿಳಿದದೆ. ಆ ಆತ್ಮನು ದೇವರ ಚಿತ್ತಾನುಸಾರವಾಗಿ ದೇವ ಜನರಿಗೋಸ್ಕರ ಬೇಡಿಕೊಳ್ಳುವನೆಂದು ಆತನು ಬಲ್ಲನು. ಬೇಡಿಕೊಳ್ಳುವವನು, that is praying for us. ಬೇಡಿಕೊಳ್ಳುವನೆಂಬುದಾಗಿ ಹೇಳುವಾಗ ಪ್ರಾರ್ಥನೆ ಮಾಡುತ್ತಾನೆ. And thirdly, the Holy Spirit as a person guides us. ಮೂರನೇದಾಗಿ ವ್ಯಕ್ತಿಯ ರೂಪದಲ್ಲಿ ಪವಿತ್ರಾತ್ಮನು ನಮ್ಮನ್ನ ಮಾರ್ಗದರ್ಶನ ಮಾಡುತ್ತಾನೆ. John 16:13. ಯೋಹಾನನ ಸುವಾರ್ತೆ 16ನೇ ಅಧ್ಯಾಯ 13ನೇ ವಚನ. ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು. ಆತನು ತನ್ನಷ್ಟಕ್ಕೆ ತಾನೇ ಮಾತಾಡದೆ ಕೇಳಿದ ಮಾತುಗಳನ್ನೇ ಆಡುವನು ಮತ್ತು ಮುಂದಾಗುವ ಸಂಗತಿಗಳನ್ನು ನಿಮಗೆ ತಿಳಿಸುವನು. So ಮಾರ್ಗದರ್ಶನ ಕೊಡುವನು. He will guide us. ಆತನು ನಮಗೆ ನಡೆಸುತ್ತಾನೆ ಅಥವಾ ಮಾರ್ಗದರ್ಶನ ಕೊಡುತ್ತಾನೆ. 1 Corinthians 2:13 says another thing. He teaches us. 1 Corinthians 2:13. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 13ನೇ ವಚನ ಇನ್ನೊಂದು ರೀತಿಯಲ್ಲಿ ಹೇಳುತ್ತದೆ, ಆತನು ನಮಗೆ ಬೋಧಿಸುತ್ತಾನೆ ಎಂಬುದಾಗಿ ಹೇಳುತ್ತದೆ. 3ನೇ ಅಧ್ಯಾಯ 13ನೇ ವಚನ, 2:13. 2ನೇ ಅಧ್ಯಾಯ 13ನೇ ವಚನ. ಇವುಗಳನ್ನು ಮನುಷ್ಯ ಜ್ಞಾನವು ಕಲಿಸಿದ ಮಾತುಗಳಿಂದ ಹೇಳದೆ ದೇವರ ಆತ್ಮನೇ ಕಲಿಸಿಕೊಟ್ಟ ಮಾತುಗಳಿಂದ ಹೇಳಿ ಆತ್ಮ ಸಂಬಂಧವಾದವುಗಳನ್ನು ಆತ್ಮನಿಗೆ ಯುಕ್ತವಾದ ರೀತಿಯಲ್ಲಿ ವಿವರಿಸುತ್ತೇವೆ. The Holy Spirit teaches as a person. ಪವಿತ್ರಾತ್ಮನು ವ್ಯಕ್ತಿಗತವಾಗಿ ನಮಗೆ ಕಲಿಸಿಕೊಡುತ್ತಾನೆ ಅಥವಾ ಬೋಧಿಸುತ್ತಾನೆ. Romans 8:14 says he leads, not only guides but he leads us. ನಡೆಸುವನು. ರೋಮ 8ನೇ ಅಧ್ಯಾಯ 26ನೇ ವಚನದಲ್ಲಿ ನಾವು ನೋಡಿಕೊಂಡ ಹಾಗೆ ಆತನು ಮಾರ್ಗದರ್ಶನ ಮಾಡುವುದಲ್ಲ, ಬದಲಾಗಿ ಅದರೊಟ್ಟಿಗೆ ನಮ್ಮನ್ನು ನಡೆಸುತ್ತಾನೆ ಎಂಬುದಾಗಿ ಅಲ್ಲಿ ನೋಡಿದೆವು. And he even forbids us sometimes. Acts 16:6. ಅಪೊಸ್ತಲರ ಕೃತ್ಯ 16ನೇ ಅಧ್ಯಾಯ 6ನೇ ವಚನದಲ್ಲಿ ನೋಡುವ ಹಾಗೆ ಕೆಲವು ಕಾರ್ಯಗಳನ್ನ ಮಾಡದ ಹಾಗೆ ನಮ್ಮನ್ನ ಆತನು ತಡೆಯುತ್ತಾನೆ. Please read Acts 16:6. ಅಪೊಸ್ತಲರ ಕೃತ್ಯ 16ನೇ ಅಧ್ಯಾಯ 6ನೇ ವಚನವನ್ನು ನಾವು ನೋಡಿಕೊಳ್ಳೋಣ. ಆಸ್ಯ ಸೀಮೆಯಲ್ಲಿ ವಾಕ್ಯವನ್ನು ಹೇಳಬಾರದೆಂದು ಪವಿತ್ರ ಆತ್ಮನು ತಡೆದದ್ದರಿಂದ ಅವರು ಫ್ರುಗ್ಯ ಗಲಾತ್ಯ ಸೀಮೆಯನ್ನು ಹಾದು ಹೋಗಿ ಮೋಸಕ್ಕೆ ಎದುರಾಗಿ ಬಂದಾಗ ಬಿಥೂನ್ಯಕ್ಕೆ ಹೋಗುವ ಪ್ರಯತ್ನ ಮಾಡಿದರು. So the Holy Spirit as a person, ಆದ್ದರಿಂದ ಪವಿತ್ರ ಆತ್ಮನು ವ್ಯಕ್ತಿಯ ರೂಪದಲ್ಲಿ he speaks, ಆತನು ಮಾತಾಡುತ್ತಾನೆ, he prays for us, ಆತನು ನಮಗಾಗಿ ಪ್ರಾರ್ಥಿಸುತ್ತಾನೆ, he guides us, ನಮ್ಮನ್ನ ಮಾರ್ಗದರ್ಶನ ಮಾಡಿ ನಡೆಸುತ್ತಾನೆ, he teaches us, ನಮಗೆ ಬೋಧಿಸುತ್ತಾನೆ, he leads us, ಆತನು ನಮ್ಮನ್ನು ನಡೆಸುತ್ತಾನೆ. he even forbids certain actions for his own reason. ಆತನ ಸ್ವಂತ ಕಾರಣಗಳ ನಿಮಿತ್ತ ನಮ್ಮನ್ನು ಕೆಲವು ಕಾರ್ಯಗಳನ್ನು ಮಾಡದ ಹಾಗೆ ತಡೆಯುತ್ತಾನೆ. Next, when we see what we can do against the Holy Spirit, ನಾವು ಪವಿತ್ರಾತ್ಮನಿಗೆ ವಿರುದ್ಧವಾಗಿ ಯಾವ ಕಾರ್ಯಗಳನ್ನ ಮಾಡಬಹುದು ಎಂಬುದನ್ನು ನೋಡಿಕೊಳ್ಳೋಣ. only because he is a person. ಯಾಕಂದ್ರೆ ಆತನು ವ್ಯಕ್ತಿ ಆಗಿರುವುದರಿಂದ ಆತನಿಗೆ ವಿರುದ್ಧವಾಗಿ ನಾವು ಕೆಲಸವನ್ನ ಮಾಡಬಹುದು. First of all, we can lie against the Holy Spirit. ಮೊದಲನೇದಾಗಿ ಪವಿತ್ರಾತ್ಮನಿಗೆ ವಿರುದ್ಧವಾಗಿ ನಾವು ಸುಳ್ಳು ಹೇಳಬಹುದು. Acts 5:3, we know the incident with Ananias and Sapphira. ಅಪೊಸ್ತಲರ ಕೃತ್ಯ 5ನೇ ಅಧ್ಯಾಯ 3ನೇ ವಚನದಲ್ಲಿ ನಮಗೆಲ್ಲರಿಗೂ ಚಿರಪರಿಚಿತವಾದಂತ ಅನನೀಯ ಮತ್ತು ಸಫೈರಳ ಪ್ರಕರಣವಿದೆ. Acts 5:3. 5ನೇ ಅಧ್ಯಾಯ ಅಪೊಸ್ತಲರ ಕೃತ್ಯ 3ನೇ ವಚನ. ಆಗ ಪೇತ್ರನು ಅನನೀಯ, ಸೈತಾನನ್ನು ನಿನ್ನ ಹೃದಯದಲ್ಲಿ ತುಂಬಿಕೊಂಡದ್ದೇನು? ನೀನು ಯಾಕೆ ಆ ಹೊಲದ ಕ್ರಯದಲ್ಲಿ ಕೆಲವನ್ನು ಬಚ್ಚಿಟ್ಟುಕೊಂಡು ಪವಿತ್ರಾತ್ಮನನ್ನು ವಂಚಿಸಬೇಕೆಂದಿದ್ದಿ? ಆಸ್ತಿ ಇದ್ದಾಗ ನಿನ್ನದಾಗಿ ಇತ್ತಲ್ಲವೇ? ಮಾರಿದ ಮೇಲೆಯೂ ಬಂದ ಹಣವು ನಿನ್ನ ಅಧೀನದಲ್ಲಿಯೇ ಇತ್ತಲ್ಲವೇ? ನೀನು ಈ ಕಾರ್ಯವನ್ನು ನಿನ್ನ ಹೃದಯದಲ್ಲಿ ಆಲೋಚಿಸಿಕೊಂಡದ್ದು ಯಾಕೆ? ನೀನು ಸುಳ್ಳಾಡಿದ್ದು ಮನುಷ್ಯರಿಗಲ್ಲ, ದೇವರಿಗೆ ಆಡಿದಿ ಅಂದನು. So it is possible for us to lie to the Holy Spirit. ನಾವು ಪವಿತ್ರಾತ್ಮನಿಗೆ ವಿರುದ್ಧವಾಗಿ ಸುಳ್ಳು ಹೇಳಲಿಕ್ಕೆ ಸಾಧ್ಯ ಉಂಟು.
Secondly, Ephesians 4:30. ಎರಡನೇದಾಗಿ ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 30ನೇ ವಚನ. We can grieve the Holy Spirit. ನಾವು ಪವಿತ್ರಾತ್ಮನನ್ನ ನೋಯಿಸಬಹುದು. ದುಃಖಪಡಿಸಬಹುದು. What is the right word there? ದುಃಖಪಡಿಸಬೇಡಿರಿ. Okay. ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 4:30. 4ನೇ ಅಧ್ಯಾಯ 30ನೇ ವಚನ. ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡಿರಿ. Yeah, so it is possible that we can grieve the Holy Spirit. ನಾವು ಪವಿತ್ರಾತ್ಮನನ್ನ ದುಃಖಪಡಿಸಲಿಕ್ಕೆ ಸಾಧ್ಯ ಉಂಟು. Hebrews 10:29. ಇಬ್ರಿಯದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 29ನೇ ವಚನ. ಯಾವನು ದೇವಕುಮಾರನನ್ನು ತುಳಿದು ಒಡಂಬಡಿಕೆಯನ್ನು ಸ್ಥಿರಪಡಿಸಿದಂತ ತನ್ನನ್ನು ಪವಿತ್ರ ಮಾಡಿದಂತ ರಕ್ತವನ್ನು ಅಶುದ್ಧವೆಂದೆಣಿಸಿ ದೇವರ ಕೃಪಾವರವಾಗಿರುವ ಆತ್ಮನನ್ನು ತಿರಸ್ಕಾರ ಮಾಡಿದ್ದಾನೋ ಅವನು ಇನ್ನು ಎಷ್ಟೋ ಕ್ರೂರವಾದ ದಂಡನೆಗೆ ಪಾತ್ರನಾಗಬೇಕೆಂಬುದು ಯೋಚಿಸಿರಿ. We can ತಿರಸ್ಕಾರ ಮಾಡಬಹುದು. We can insult or reject the counsel of the Holy Spirit. ನಾವು ಪವಿತ್ರಾತ್ಮನನ್ನ ತಿರಸ್ಕಾರ ಮಾಡಬಹುದು. Acts 7:51. ಅಪೊಸ್ತಲರ ಕೃತ್ಯ 7ನೇ ಅಧ್ಯಾಯ 51ನೇ ವಚನ. Acts 7:51. We can resist the Holy Spirit. ಪವಿತ್ರಾತ್ಮನನ್ನ ನಾವು ಎದುರಿಸಬಹುದು ಅಥವಾ ಅವಕಾಶ ಮಾಡದೆ ಅದನ್ನು ಎದುರಿಸಬಹುದು. Yeah, Acts 7:51, when Stephen is giving the message, let's see what he says. Acts 7:51. ಅಪೊಸ್ತಲರ ಕೃತ್ಯ 7ನೇ ಅಧ್ಯಾಯ 51ನೇ ವಚನದಲ್ಲಿ ಸ್ಟೆಫನನು ಆತನು ರಕ್ತಸಾಕ್ಷಿಯಾಗಿ ಕಲ್ಲು ಹೊಡೆಯಲ್ಪಟ್ಟು ಕೊಲ್ಲುವುದಕ್ಕಿಂತ ಮುಂಚೆ ಈ ಮಾತುಗಳನ್ನ ಆಡಿದ್ದಾನೆ. ಚಂಡಿಗಳೇ, ಮನಶುದ್ಧಿಯೂ ಕರ್ಣಶುದ್ಧಿಯೂ ಇಲ್ಲದವರೇ, ನಿಮ್ಮ ಪಿತೃಗಳು ಹೇಗೋ ಹಾಗೆಯೇ ನೀವು ಯಾವಾಗಲೂ ಪವಿತ್ರಾತ್ಮನನ್ನು ಎದುರಿಸುವವರಾಗಿದ್ದೀರಿ. And 1 Thessalonians 5:19. 1 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 19ನೇ ವಚನ. 1 ಥೆಸಲೋನಿಕ 5:19. 1 ಥೆಸಲೋನಿಕ 5:19. ಸಭೆಯ ಹಿರಿಯನ ಮೇಲೆ ಯಾರಾದರೂ ದೂರು ಹೇಳಿದರೆ 2-3 ಸಾಕ್ಷಿಗಳಿದ್ದ ಹೊರತಾಗಿ ಅದನ್ನು ಮನಸ್ಸಿಗೆ ತೆಗೆದುಕೊಳ್ಳಬೇಡ. ಸಾರಿ, is it 1 Thessalonians 5:19? 1 ಥೆಸಲೋನಿಕ 5ನೇ ಅಧ್ಯಾಯ 19ನೇ ವಚನ. ಪವಿತ್ರಾತ್ಮನನ್ನು ನಂದಿಸಬೇಡಿರಿ, ಪ್ರವಾದನೆಗಳನ್ನು ಹೀನೈಸಬೇಡಿರಿ. Yeah, it's talking about quenching the spirit. ಪವಿತ್ರಾತ್ಮನನ್ನ ನಂದಿಸುವುದರ ಕುರಿತಾಗಿ ಆತನು ಮಾತಾಡುತ್ತಿದ್ದಾನೆ. In other words, the flame of the Holy Spirit, that spiritual zeal, can be put down by like throwing water into a fire. ಆ ಪವಿತ್ರಾತ್ಮನ ಬೆಂಕಿ ಅಥವಾ ಪವಿತ್ರಾತ್ಮನ ಆ ಒಂದು ಭಾವ, ಆ ಪವಿತ್ರ ಝೀಲ್ ಅಂಕಲ್, the zeal of the Holy Spirit. ಪವಿತ್ರಾತ್ಮನ ಆ ಒಂದು burning. ಆ ಒಂದು ಪವಿತ್ರಾತ್ಮನ ದೇವರಿಗಾಗಿ ಉರಿಯುವುದನ್ನ, ನೀರನ್ನ ಹಾಕಿ ಬೆಂಕಿಯನ್ನ ಕೆಡಿಸುವ ಹಾಗೆ ನಾವು ಕೆಡಿಸಲು ಸಾಧ್ಯ ಉಂಟು. We are looking at the personhood of the Holy Spirit. ನಾವು ಪವಿತ್ರಾತ್ಮನ ವ್ಯಕ್ತಿತ್ವವನ್ನು ನೋಡಿಕೊಳ್ಳುತ್ತಿದ್ದೇವೆ. So as a person, we can lie to him. ಆತನು ವ್ಯಕ್ತಿ ಆಗಿರುವುದ ಕಾರಣ ನಾವು ಆತನಿಗೆ ಸುಳ್ಳು ಹೇಳಬಹುದು. We can grieve him. ಆತನನ್ನ ದುಃಖಪಡಿಸಬಹುದು. We can insult him. ಆತನನ್ನ ಅವಮಾನಗೊಳಿಸಬಹುದು. We can resist him. ಆತನನ್ನ ಎದುರಿಸಬಹುದು. We can even quench him. ಆತನನ್ನ ನಂದಿಸಲು ಕೂಡಬಹುದು. So we looked at all this because Holy Spirit is a person. ಪವಿತ್ರಾತ್ಮನು ವ್ಯಕ್ತಿ ಆಗಿರುವ ಕಾರಣ ಈ ಎಲ್ಲ ಸಂಗತಿಗಳನ್ನ ನಾವು ನೋಡಿಕೊಂಡೆವು. When we look at the term spirit, it is a neuter gender. ನಾವು ಪವಿತ್ರಾತ್ಮ ಎಂಬುದಾಗಿ ಹೇಳುವಾಗ ಆತ್ಮ ಎಂಬಂತ ಪದವನ್ನು ನಾವು ನೋಡುವಾಗ ಅದು ಒಂದು ನಪುಂಸಕ ಲಿಂಗವಾದಂತ ಪದವಾಗಿದೆ. But whenever the Holy Spirit is referred, he is referred in a masculine personal pronoun he. ಆದರೆ ಪವಿತ್ರಾತ್ಮನನ್ನ ಎಲ್ಲೆಲ್ಲಿ ಪವಿತ್ರಾತ್ಮನ ಕುರಿತಾಗಿ ಮಾತನಾಡಲ್ಪಟ್ಟಿದೆಯೋ ಅಲ್ಲಿ ಒಬ್ಬ ಪುರುಷನಿಗೆ ಉಪಯೋಗಿಸಲ್ಪಡುವ ಹಾಗೆ ಅವನು ಎಂಬುದಾಗಿ ಆ ಪುಲ್ಲಿಂಗವನ್ನ ಉಪಯೋಗಿಸಿರುವುದನ್ನ ನಾವು ನೋಡುತ್ತೇವೆ. John 16:13. ಯೋಹಾನ ಸುವಾರ್ತೆ 16ನೇ ಅಧ್ಯಾಯ
13ನೇ ವಚನ. 13ನೇ ವಚನ. ಯೋಹಾನ 16:13. ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ. ಆತನು. So it is a masculine pronoun is used. ಅಲ್ಲಿ ನಾಮವಚನವಾದಂತಹ ಅವನು ಎಂಬಂತ ಪುಲ್ಲಿಂಗದ ನಾಮವಚನ ಉಪಯೋಗಿಸಿರುವುದನ್ನು ನಾವು ನೋಡುತ್ತೇವೆ. Jesus referred to the Holy Spirit as another comforter, another counselor, just like him. ಯೇಸು ಕ್ರಿಸ್ತನು ಪವಿತ್ರಾತ್ಮನನ್ನ ಇನ್ನೊಬ್ಬ ಸಹಾಯಕನನ್ನು, ತನ್ನ ಹಾಗೆ ಇರುವ ಇನ್ನೊಬ್ಬ ಸಹಾಯಕನು ಸಂತೈಸುವಿಕೆಯನ್ನ ಮಾಡುವ ಆತನು ಎಂಬುದಾಗಿ ಮಾತನಾಡಿದ್ದಾನೆ. So Holy Spirit is not just a force or a power. Such teaching is against the teaching of the word of God. ಆದ್ದರಿಂದ ಪವಿತ್ರಾತ್ಮನು ಕೇವಲ ಯಾವುದೋ ಒಂದು ಶಕ್ತಿ ಆಗಿಲ್ಲ, ಆ ರೀತಿ ಬೋಧನೆಗಳು ದೇವರ ವಾಕ್ಯಕ್ಕೆ ವಿರುದ್ಧವಾದಂತ ಬೋಧನೆಗಳಾಗಿವೆ. The people like the Jehovah's false witnesses and other cults believe that. ಯೆಹೋವನ ಸುಳ್ಳು ಸಾಕ್ಷಿಗಳು ಮತ್ತು ಇನ್ನೂ ಬೇರೆ ಪಂಗಡಗಳು ಆ ರೀತಿ ನಂಬುತ್ತಾರೆ. Holy Spirit is one of the great gift God has given to us believers. ವಿಶ್ವಾಸಿಗಳ ಅಂತ ನಮಗೆ ಕೊಡಲ್ಪಟ್ಟಿರುವಂತಹ ಒಂದು ಅತ್ಯಂತ ದೊಡ್ಡ ಉಡುಗೊರೆಯಾಗಿದೆ ಪವಿತ್ರಾತ್ಮನು. And many a times we may not be appreciative of the Holy Spirit's ministry in our life. ನಮ್ಮ ಜೀವಿತಗಳಲ್ಲಿ ನಾವು ಅನೇಕ ಸಲ ಪವಿತ್ರಾತ್ಮನ ಸೇವೆಯನ್ನ ನಾವು ಗುರುತಿಸಿ ಅದನ್ನ ಮೆಚ್ಚುವುದಿಲ್ಲ. So if we lie and grieve and resist and quench the Holy Spirit, I think it is appropriate for us to ask forgiveness from the Holy Spirit. ಆದ್ದರಿಂದ ನಾವು ಪವಿತ್ರಾತ್ಮನನ್ನ ದುಃಖಪಡಿಸುವಾಗ, ಆತನನ್ನ ನಂದಿಸುವಾಗ, ಆತನನ್ನ ಎದುರಿಸುವಾಗ ನಾವು ದೇವರ ಬಳಿಯಲ್ಲಿ ಕ್ಷಮಾಪಣೆ ಕೇಳುವುದು ಸೂಕ್ತವಾಗಿದೆ. If I wrong against a person, it is right for us to ask forgiveness. ನಾವು ಯಾವುದಾದರೂ ವ್ಯಕ್ತಿಗೆ ವಿರುದ್ಧವಾಗಿ ತಪ್ಪನ್ನು ಮಾಡುವಾಗ ಆ ವ್ಯಕ್ತಿಯನ್ನ ಕ್ಷಮಾಪಣೆ ಕೇಳುವುದು ಅದು ಸರಿಯಾದಂತ ಕೆಲಸ. So since the Holy Spirit is a person and we wrong him, it is appropriate for us to ask forgiveness from the Holy Spirit. ಆದ್ದರಿಂದ ಪವಿತ್ರಾತ್ಮನ ಒಬ್ಬ ವ್ಯಕ್ತಿಯಾಗಿರುವುದರಿಂದ ಆತನಿಗೆ ವಿರುದ್ಧವಾಗಿ ನಾವು ತಪ್ಪು ಮಾಡುವಾಗ ಆತನನ್ನ ನಾವು ವ್ಯಕ್ತಿಗೆ ತಪ್ಪಾಯಿತು ಎಂಬುದಾಗಿ ಕ್ಷಮಾಪಣೆ ಕೇಳುವ ರೀತಿಯಲ್ಲಿ ಆತನನ್ನ ಕ್ಷಮಾಪಣೆ ಕೇಳಬೇಕು. Okay, so we were looking at the personhood of the Holy Spirit. ನಾವು ಪವಿತ್ರಾತ್ಮನ ವ್ಯಕ್ತಿತ್ವವನ್ನು ಕುರಿತಾಗಿ ನೋಡಿಕೊಳ್ಳುತ್ತಿದ್ದೇವೆ. Now next we will look at the ministry and work of the Holy Spirit. ನಂತರ ನಾವು ಪವಿತ್ರಾತ್ಮನ ಸೇವೆ ಮತ್ತು ಆತನ ಕಾರ್ಯಗಳ ಕುರಿತಾಗಿ ನೋಡಿಕೊಳ್ಳೋಣ. Under that we will look at in the Old Testament what was the ministry of the Holy Spirit. ಹಳೆಯ ಒಡಂಬಡಿಕೆಯಲ್ಲಿ ಪವಿತ್ರಾತ್ಮನ ಸೇವೆ ಏನಾಗಿತ್ತು ಎಂಬುದಾಗಿ ನೋಡಿಕೊಳ್ಳೋಣ. First of all, we see the Holy Spirit was very active in creation. ಮೊಟ್ಟ ಮೊದಲನೇದಾಗಿ ಪವಿತ್ರಾತ್ಮನು ಸೃಷ್ಟಿಯ ಕಾರ್ಯದಲ್ಲಿ ಆತನು ಕಾರ್ಯಗತನಾಗಿದ್ದನು, ಕ್ರಿಯಾಶೀಲನಾಗಿದ್ದನು ಎಂಬುದಾಗಿ ನೋಡುತ್ತೇವೆ. We have looked at Genesis chapter 1 and verse 2. Let us read that again. ನಾವು ಆದಿಕಾಂಡ 1ನೇ ಅಧ್ಯಾಯ 2ನೇ ವಚನವನ್ನು ನಾವು ನೋಡಿಕೊಳ್ಳೋಣ. ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು, ಆದಿಸಾಗರದ ಮೇಲೆ ಕತ್ತಲಿತ್ತು, ದೇವರಾತ್ಮವು ಜಲಸಮೂಹಗಳ ಮೇಲೆ ಚಲಿಸುತ್ತಿತ್ತು. So at the very beginning of the Bible, when it talks about the creation, we see that Holy Spirit was actively involved. ನಾವು ಆದಿಕಾಂಡ ಸತ್ಯವೇದದ ಪ್ರಾರಂಭದಲ್ಲಿಯೇ ಆದಿಕಾಂಡದಲ್ಲಿ ನಾವು ನೋಡುವಾಗ ಸೃಷ್ಟಿಯ ಕಾರ್ಯಕ್ಕಿಂತ ಮುಂಚೆಯೇ ಪವಿತ್ರಾತ್ಮನು ಆತನು ಕ್ರಿಯಾಶೀಲನಾಗಿರುವುದನ್ನು ಇಲ್ಲಿ ನೋಡುತ್ತೇವೆ. We also read in Job chapter 33 verse 4. ನಾವು ಯೋಬನ ಗ್ರಂಥ 33ನೇ ಅಧ್ಯಾಯ 4ನೇ ವಚನದಲ್ಲಿಯೂ ಕೂಡ ಅದನ್ನ ನಾವು ಓದಿಕೊಳ್ಳುತ್ತೇವೆ. Job 33 verse 4. ಯೋಬ 33 4ನೇ ವಚನ. The Spirit of God has made me, and the breath of the Almighty gives me life. ನಾನು ದೇವರಾತ್ಮನಿಂದಲೇ ನಿರ್ಮಿತನಾಗಿದ್ದೇನೆ, ನನ್ನ ಜೀವವು ಸರ್ವಶಕ್ತನ ಶ್ವಾಸದಿಂದುಂಟಾಗಿದೆ. So the Genesis 1:2 talks about the Holy Spirit involvement in the creation of the world. ಆದಿಕಾಂಡ 1ನೇ ಅಧ್ಯಾಯ 2ನೇ ವಚನ ಸೃಷ್ಟಿಯ ಕಾರ್ಯದಲ್ಲಿ ಪವಿತ್ರಾತ್ಮನ ಆ ಕಾರ್ಯವನ್ನ ನಾವು ನೋಡುತ್ತೇವೆ. Job 33:4 talks about his involvement in man's creation.
ಯೋಬ 33ನೇ ಅಧ್ಯಾಯ 4ನೇ ವಚನದಲ್ಲಿ ಮನುಷ್ಯನ ಸೃಷ್ಟಿಯ ಕಾರ್ಯದಲ್ಲಿ ಆತನ ನಿರ್ಮಿಸುವಿಕೆಯಲ್ಲಿ ಪವಿತ್ರಾತ್ಮನ ಕಾರ್ಯವನ್ನು ನಾವು ನೋಡುತ್ತೇವೆ. Not only the creation of Adam from the dirt, from the mud, from the soil, but also our creation in the mother's womb. ಕೇವಲ ಮಣ್ಣಿನಿಂದ ಆದಾಮನನ್ನ ಉಂಟು ಮಾಡಿದಂತ ಕಾರ್ಯದಲ್ಲಿ ಪವಿತ್ರಾತ್ಮನ ಭಾಗಿಯಾಗಿಲ್ಲ, ಬದಲಾಗಿ ತಾಯಿಯ ಗರ್ಭದಲ್ಲಿ ಮಾತ್ರವಲ್ಲ, ತಾಯಿಯ ಗರ್ಭದಲ್ಲಿ ನಾವು ಸೃಷ್ಟಿಸಲ್ಪಡುವಾಗಲೂ ಕೂಡ ಪವಿತ್ರಾತ್ಮನು ಆತನು ಒಳಗೊಂಡಿದ್ದಾನೆ. So Holy Spirit is involved in the creation. ಆದ್ದರಿಂದ ಪವಿತ್ರಾತ್ಮನು ಸೃಷ್ಟಿಯ ಕಾರ್ಯದಲ್ಲಿ ಭಾಗಿಯಾಗಿದ್ದಾನೆ. Secondly, Holy Spirit is involved in sustaining and preserving life. ಎರಡನೇದಾಗಿ ಪವಿತ್ರಾತ್ಮನು ಜೀವವನ್ನ ಕಾಯುವುದರಲ್ಲಿ, ಅದನ್ನ ಕಾಪಾಡುವುದರಲ್ಲಿ ಆತನು ತೊಡಗಿಸಿಕೊಂಡಿದ್ದಾನೆ. ಜೋಪಾನ ಮಾಡುವುದು, is that right? In Japan, is that correct? Yes, uncle, that's also right. Okay, let's read Psalm 104 verse 29 and 30. ನಾವು ಕೀರ್ತನೆ 104ನೇ ಅಧ್ಯಾಯ 29 and 30. 29 ಮತ್ತು 30ನೇ ವಚನವನ್ನ ನಾವು ನೋಡಿಕೊಳ್ಳೋಣ. ಕೀರ್ತನೆ 104ನೇ ಅಧ್ಯಾಯ 29, 30ನೇ ವಚನ. ನೀನು ವಿಮುಖನಾಗಲು ತಲ್ಲಣಿಸುತ್ತವೆ, ಅವುಗಳ ಶ್ವಾಸವನ್ನು ತೆಗೆದುಕೊಳ್ಳಲು ಅವು ಸತ್ತು ತಿರುಗಿ ಮಣ್ಣಿಗೆ ಸೇರುತ್ತವೆ. ನೀನು ಜೀವಶ್ವಾಸವನ್ನು ಊದಲು ಅವು ಹೊಸದಾಗಿ ಹುಟ್ಟುತ್ತವೆ, ಭೂಮಿಯನ್ನು ನೂತನಪಡಿಸುತ್ತಿರುತ್ತಿ. Verse 30, when you send forth your spirit, they are created. In English it is the spirit. Verse 30. ನೀನು ಜೀವಶ್ವಾಸವನ್ನು ಊದಲು ಅವು ಹೊಸದಾಗಿ ಹುಟ್ಟುತ್ತವೆ, 30ನೇ ವಚನದಲ್ಲಿ ನೋಡುತ್ತೇವೆ. So Holy Spirit is involved in sustaining and preserving life. ಆದ್ದರಿಂದ ಪವಿತ್ರಾತ್ಮನು ಜೀವಗಳನ್ನ ಉಂಟು ಮಾಡುವುದರಲ್ಲಿ ಮತ್ತು ಅವುಗಳನ್ನ ಕಾಪಾಡುವುದರಲ್ಲಿ ತೊಡಗಿದ್ದಾನೆ. Next we see in anointing and empowering men for service. We are talking about the work of the Holy Spirit in the Old Testament. ಮತ್ತು ಮನುಷ್ಯರನ್ನ ತನ್ನ ಬಲದಿಂದ ತುಂಬುವುದು ಮತ್ತು ಅವರನ್ನ ಸೇವೆಗೆ ಸಮರ್ಥರನ್ನಾಗಿ ಮಾಡುವ ಕಾರ್ಯದಲ್ಲಿಯೂ ಕೂಡ ಪವಿತ್ರಾತ್ಮನು ತೊಡಗಿದ್ದಾನೆ. Anointing and empowering for service. ಸೇವೆ ಕಾರ್ಯಗಳಿಗಾಗಿ ಒಬ್ಬರನ್ನ ಅಭಿಷೇಕಿಸುವುದು ಮತ್ತು ಅವರನ್ನ ಸಶಕ್ತರನ್ನಾಗಿ ಮಾಡುವುದು. Let's look at Numbers chapter 11. ನಾವು ಅರಣ್ಯಕಾಂಡ 11ನೇ ಅಧ್ಯಾಯವನ್ನು ನಾವು ನೋಡಿಕೊಳ್ಳೋಣ. Verse 24 onwards. 24ನೇ ವಚನದಿಂದ ಮುಂದಕ್ಕೆ, ಅರಣ್ಯಕಾಂಡ 11ನೇ ಅಧ್ಯಾಯ 24ನೇ ವಚನದಿಂದ ಮುಂದಕ್ಕೆ ನೋಡಿಕೊಳ್ಳೋಣ. ಮೋಶೆ ಹೊರಟು ಹೋಗಿ ಯೆಹೋವನ ಮಾತುಗಳನ್ನು ಜನರಿಗೆ ತಿಳಿಸಿದನು. ಮತ್ತು ಅವರು ಜನರ ಹಿರಿಯರಲ್ಲಿ 70 ಮಂದಿಯನ್ನು ಕೂಡಿಸಿ ದೇವದರ್ಶನದ ಗುಡಾರದ ಸುತ್ತಲೂ ನಿಲ್ಲಿಸಿದಾಗ ಯೆಹೋವನು ಆ ಮೇಘದಲ್ಲಿ ಇಳಿದು ಬಂದು ಅವನ ಸಂಗಡ ಮಾತಾಡಿ ಅವನಲ್ಲಿದ್ದ ಆತ್ಮೀಯ ವರಗಳಲ್ಲಿ ಆ 70 ಮಂದಿ ಹಿರಿಯರಿಗೂ ಪಾಲು ಕೊಟ್ಟನು. ಆ ವರಗಳು ಅವರಿಗೆ ದೊರಕಿದಾಗ ಅವರು ಪರವಶರಾಗಿ ಪ್ರವಾದಿಸಿದರು. ಆಮೇಲೆ ಅವರು ತಿರುಗಿ ಪ್ರವಾದಿಸಲಿಲ್ಲ. So God's spirit was, look at verse 29 also. 29ನೇ ವಚನವನ್ನು ಕೂಡ ನಾವು ನೋಡಿಕೊಳ್ಳೋಣ. ಅದಕ್ಕೆ ಮೋಶೆ, ನನ್ನ ಗೌರವವನ್ನು ಕಾಪಾಡಬೇಕೆಂದಿದ್ದೀಯೇ? ಯೆಹೋವನ ಅನುಗ್ರಹದಿಂದ ಆತನ ಜನರೆಲ್ಲರೂ ಆತ್ಮೀಯ ವರಗಳನ್ನು ಹೊಂದಿದವರು, ಪ್ರವಾದಿಸುವವರು ಆದರೆ ಎಷ್ಟೋ ಒಳ್ಳೆಯದು ಅಂದನು. That Moses wished that the Lord would put his spirit on all of them. ಅಲ್ಲಿ ಮೋಶೆಯು ದೇವರು ತನ್ನ ಆತ್ಮವನ್ನು ಎಲ್ಲರ ಮೇಲೆ ಕೊಟ್ಟಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಎಂಬುದಾಗಿ ಬಯಸಿದನು. Judges 6:33 and 34. ನ್ಯಾಯಸ್ಥಾಪಕರು 6ನೇ ಅಧ್ಯಾಯ 36 ಮತ್ತು 37ನೇ ವಚನ. 33 and 34. ನ್ಯಾಯಸ್ಥಾಪಕರು 6ನೇ ಅಧ್ಯಾಯ 33 ಮತ್ತು 34. ಇಷ್ಟರಲ್ಲಿ ಮಿದ್ಯಾನ್ಯರು, ಅಮಾಲೇಕ್ಯರು, ಮೂಡಣ ದೇಶದವರು ಕೂಡಿ ಹೊಳೆದಾಟಿ ಬಂದು ಇಜ್ರೇಲಿನ ತಗ್ಗಿನಲ್ಲಿ ಪಾಳೆ ಮಾಡಿಕೊಂಡರು. ಆಗ ಗಿದ್ಯೋನನು ಯೆಹೋವನ ಆತ್ಮನ ಆವೇಶವುಳ್ಳವನಾಗಿ ಕೊಂಬನ್ನು ಊದಲು ಅಬೀಯೆಜೆರನ ಗೋತ್ರದವರು ಬಂದು ಅವನನ್ನು ಹಿಂಬಾಲಿಸಿದರು. So here we see in the Old Testament the Holy Spirit came to anoint and empower men for service. ಇಲ್ಲಿ ಹಳೆಯ ಒಡಂಬಡಿಕೆಯಲ್ಲಿ ಪವಿತ್ರಾತ್ಮನು ಮನುಷ್ಯರನ್ನ, ವ್ಯಕ್ತಿಗಳನ್ನ ದೇವರ ಕಾರ್ಯಗಳಿಗಾಗಿ ಮೀಸಲಾಗಿಸುವುದಕ್ಕಾಗಿ ಅವರ ಮೇಲೆ ಇಳಿದು ಬಂದದ್ದನ್ನು ಮತ್ತು ಅವರ ಸಶಕ್ತರನ್ನಾಗಿ ಮಾಡಿದ್ದನ್ನು ನೋಡುತ್ತೇವೆ. But there is a clear difference between
the ministry and work of the Holy Spirit in the Old Testament compared to in the New Testament. ಹಳೆಯ ಒಡಂಬಡಿಕೆಯಲ್ಲಿ ಪವಿತ್ರಾತ್ಮನ ಕಾರ್ಯ ಮತ್ತು ಸೇವೆಗೂ ಹೊಸ ಒಡಂಬಡಿಕೆಯಲ್ಲಿ ಆತನ ಕಾರ್ಯ ಮತ್ತು ಸೇವೆಗೂ ಬಹಳ ವ್ಯತ್ಯಾಸ ಉಂಟು. Let's look at John 14:17. ನಾವು ಯೋಹನ್ನ ಸುವಾರ್ತೆ 14ನೇ ಅಧ್ಯಾಯ 17ನೇ ವಚನವನ್ನು ನೋಡಿಕೊಳ್ಳೋಣ. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಲೋಕವು ಆತನನ್ನು ನೋಡದೆಯೂ ತಿಳಿಯದೆಯೂ ಇರುವುದರಿಂದ ಆತನನ್ನು ಹೊಂದಲಾರದು. ನೀವು ಆತನನ್ನು ಬಲ್ಲಿರಿ, ಹೇಗೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮೊಳಗೆ ಇರುವನು. There's a difference between he's with you, but later he will be in you. ಆತನು ನಮ್ಮ ಜೊತೆಯಲ್ಲಿರುವುದಕ್ಕೂ ಆತನು ನಮ್ಮೊಳಗೆ ಇರುವುದಕ್ಕೂ ವ್ಯತ್ಯಾಸ ಉಂಟು. When we say even in the time when the Lord Jesus Christ was in this world, the indwelling of the permanent indwelling of the Spirit did not happen. ಯೇಸು ಕ್ರಿಸ್ತನು ಭೂಲೋಕದಲ್ಲಿ ಇದ್ದಾಗಲೂ ಕೂಡ ಪವಿತ್ರಾತ್ಮನು ಶಾಶ್ವತವಾಗಿ ಒಬ್ಬ ವ್ಯಕ್ತಿಯ ಒಳಗೆ ವಾಸಿಸುತ್ತಾ ಇರಲಿಲ್ಲ. I'm talking about the disciples. ಆತನ ಶಿಷ್ಯರ ಕುರಿತಾಗಿ ನಾನು ಮಾತಾಡುತ್ತಿದ್ದೇನೆ. He said the Holy Spirit is with you, but he will be in you. ಪವಿತ್ರಾತ್ಮನು ಈಗ ನಿಮ್ಮ ಜೊತೆಯಲ್ಲಿದ್ದಾನೆ, ನಂತರ ನಿಮ್ಮ ಒಳಗೆ ಇರುತ್ತಾನೆ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳಿದನು. That doctrine is called the permanent indwelling of the Spirit that happened only in the New Testament. ಆ ಬೋಧನೆ ಯಾವುದೆಂದರೆ ಪವಿತ್ರಾತ್ಮನ ಶಾಶ್ವತವಾದಂತಹ ವಿಶ್ವಾಸಿಗಳಲ್ಲಿ ವಾಸಿಸುವ ರೀತಿ, ಅದು ಆದದ್ದು ಹೊಸ ಒಡಂಬಡಿಕೆಯಲ್ಲಿ ಮಾತ್ರ. When I say ಹೊಸ ಒಡಂಬಡಿಕೆ, I'm talking about after the church started in the day of Pentecost. ನಾನು ಹೊಸ ಒಡಂಬಡಿಕೆ ಎಂಬುದಾಗಿ ಹೇಳುವಾಗ ಪಂಚಾಶತ್ಮ ದಿನದ ನಂತರ ಸಭೆ ಪ್ರಾರಂಭವಾದ ದಿನದಿಂದ. 1 Corinthians 6:19. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 19ನೇ ವಚನ. 1 Corinthians 6:19. 1 ಕೊರಿಂಥ 6ನೇ ಅಧ್ಯಾಯ 19ನೇ ವಚನವನ್ನು ನಾವು ನೋಡಿಕೊಳ್ಳೋಣ. ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯದು. So what we are seeing is that the Holy Spirit is in every New Testament believer, a believer who is part of the church. ಆದ್ದರಿಂದ ನಾವು ಏನನ್ನು ನೋಡುತ್ತಿದ್ದೇವೆ ಎಂದರೆ ಹೊಸ ಒಡಂಬಡಿಕೆಯ ವಿಶ್ವಾಸಿ, ಆತನು ಸಭೆಯ ಅಂಗವಾಗಿರುವಂತಹ ಪ್ರತಿಯೊಬ್ಬ ವಿಶ್ವಾಸಿಯ ಒಳಗಡೆಯಲ್ಲಿಯೂ ಪವಿತ್ರಾತ್ಮನು ವಾಸಿಸುತ್ತಿರುತ್ತಾನೆ. He indwells to empower us, as we see in Acts 1:8. ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ನೋಡುವಾಗ ನಮಗೆ ಬಲವನ್ನ ಕೊಡಲಿಕ್ಕಾಗಿ ಆತನು ನಮ್ಮೊಳಗೆ ವಾಸಿಸುತ್ತಾನೆ. He also fills us, as we see in Ephesians 5:18. ನಾವು ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 18ನೇ ವಚನದಲ್ಲಿ ನೋಡುವ ಪ್ರಕಾರ ಆತನು ನಮ್ಮನ್ನ ತುಂಬಿಕೊಳ್ಳುತ್ತಾನೆ. ಪವಿತ್ರಾತ್ಮ ಬರೆದರಾಗಿರಲ್ಲ. That this is all the work mainly in the New Testament. ಪವಿತ್ರಾತ್ಮ ಭರಿತರಾಗುವುದು ಎಂಬುದಾಗಿ ನಾವು ನೋಡುತ್ತೇವೆ. ಇದೆಲ್ಲ ಕಾರ್ಯಗಳು ಹೊಸ ಒಡಂಬಡಿಕೆಯಲ್ಲಿ ಪವಿತ್ರಾತ್ಮನು ಮಾಡುವ ಸೇವೆಯ ಕಾರ್ಯಗಳಾಗಿವೆ. He also enables us. Galatians 5:16-25 we can read that. ನಾವು ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 16ರಿಂದ 25. It's a long passage, you don't need to read there, but Holy Spirit enables us. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 16ರಿಂದ 25ನೇ ವಚನದ ದೊಡ್ಡ ಭಾಗ, ಅದನ್ನು ಓದುವ ಅವಶ್ಯಕತೆ ಇಲ್ಲ. ಆದರೆ ಪವಿತ್ರಾತ್ಮನು ನಮ್ಮನ್ನ ಸಶಕ್ತರನ್ನಾಗಿ ಮಾಡುತ್ತಾನೆ. Holy Spirit also, we can live and walk in the Spirit. ಮತ್ತು ಪವಿತ್ರಾತ್ಮನಿಂದ ನಡೆಸಲ್ಪಟ್ಟವರಾಗಬಹುದು, ಆತನೊಟ್ಟಿಗೆ ನಡೆಯಬಹುದು. All these are different from the language used about the Holy Spirit in the Old Testament. ಹಳೆಯ ಒಡಂಬಡಿಕೆಯಲ್ಲಿ ಪವಿತ್ರಾತ್ಮನಿಗೆ ಉಪಯೋಗಿಸಲ್ಪಟ್ಟಿರುವಂತಹ ಭಾಷೆಗಳಿಗಿಂತ ಹೊಸ ಒಡಂಬಡಿಕೆ ಈ ಭಾಷೆ ವಿಭಿನ್ನವಾಗಿದೆ. In the Old Testament, the Spirit was said to come upon people. ಹಳೆಯ ಒಡಂಬಡಿಕೆಯಲ್ಲಿ ಪವಿತ್ರಾತ್ಮನು ಅಥವಾ ದೇವರ ಆತ್ಮನು ಜನಗಳ ಅಥವಾ ವ್ಯಕ್ತಿಗಳ ಮೇಲೆ ಬರುತ್ತಿದ್ದನು. To empower them for some temporary service. ಕೆಲವು ತಾತ್ಕಾಲಿಕ ಕಾರ್ಯಗಳಿಗಾಗಿ ಅವರನ್ನ ಬಲಗೊಳಿಸುವುದಕ್ಕಾಗಿ ಬರುತ್ತಿದ್ದನು. Look at 1 Samuel 11:6. ನಾವು 1 ಸಮುವೇಲನ ಗ್ರಂಥ 11ನೇ ಅಧ್ಯಾಯ 6ನೇ ವಚನವನ್ನ ನಾವು ನೋಡಿಕೊಳ್ಳೋಣ. 1 ಸಮುವೇಲ 11:6ನೇ ವಚನ.
ಆಗ ಯೆಹೋವನ ಆತ್ಮವು ಅವನ ಮೇಲೆ ಬಂದಿತು. ಅವನು ಅತ್ಯಂತ ಕುಪಿತನಾಗಿ ಒಂದು ಜೋಡಿ ಎತ್ತುಗಳನ್ನು ತೆಗೆದುಕೊಂಡು ತುಂಡು ತುಂಡು ಮಾಡಿ ಆ ತುಂಡುಗಳನ್ನು ದೂತರ ಮುಖಾಂತರ ಇಸ್ರಾಯೇಲರ ಎಲ್ಲಾ ಪ್ರಾಂತ್ಯಗಳಿಗೆ ಕಳುಹಿಸಿ. We are reading about the first king of Israel, King Saul. ನಾವು ಇಸ್ರಾಯೇಲರ ಮೊದಲನೇ ರಾಜನಾದಂತಹ ಅರಸನಾದಂತಹ ಸೌಲನ ಕುರಿತಾಗಿ ಓದುತ್ತಿದ್ದೇವೆ. So the Holy Spirit came upon him. ಆತನ ಮೇಲೆ ದೇವರ ಆತ್ಮನು ಬಂದನು. But look at chapter 16 verse 14. ಅದೇ 1 ಸಮುವೇಲ 16ನೇ ಅಧ್ಯಾಯ 15ನೇ ವಚನವನ್ನು ನಾವು ನೋಡಿಕೊಳ್ಳೋಣ. ಯೆಹೋವನು ಕಳುಹಿಸಿದ ದುರಾತ್ಮವು ಬಂದು ಅವನನ್ನು ಪೀಡಿಸುತ್ತಿದ್ದುದರಿಂದ ಅವನ ಸೇವಕರು ಅವನಿಗೆ, ಇಗೋ, ದೇವರಿಂದ ಬಂದ ದುರಾತ್ಮವು ನನ್ನನ್ನು ಪೀಡಿಸುತ್ತಾ ಇದೆ. Can we look at is it 16:13? ಮತ್ತೆ 16ನೇ ಅಧ್ಯಾಯ 13ನೇ ವಚನವನ್ನು ಕೂಡ ನಾವು ನೋಡಿಕೊಳ್ಳೋಣ. ಇವನೇ ಎಂದು ಆಜ್ಞಾಪಿಸಲು ಸಮುವೇಲನು, ನಾನು ಆರಿಸಿಕೊಂಡವನು ಇವನೇ ಎಂದು ಆಜ್ಞಾಪಿಸಲು ಸಮುವೇಲನು ಎಣ್ಣೆಯ ಕೊಂಬನ್ನು ತೆಗೆದುಕೊಂಡು ಅವನನ್ನು ಅವನ ಸಹೋದರರ ಮಧ್ಯದಲ್ಲಿಯೇ ಅಭಿಷೇಕಿಸಿದನು. ಕೂಡಲೇ ಆತ್ಮವು ದಾವೀದನ ಮೇಲೆ ಬಂದು ನೆಲೆಗೊಂಡಿತು. 16:14. 1 ಸಮುವೇಲ 16ನೇ ಅಧ್ಯಾಯ 14ನೇ ವಚನ. ಯೆಹೋವನ ಆತ್ಮವು ಸೌಲನನ್ನು ಬಿಟ್ಟು ಹೋಯಿತು. Yeah, so we see the Holy Spirit came upon him and we see him leaving him. ಇಲ್ಲಿ ನಾವು ನೋಡುವಾಗ ಪವಿತ್ರಾತ್ಮನು ಆತನ ಮೇಲೆ ಬಂದನು ಮತ್ತು ಆತನನ್ನು ಬಿಟ್ಟು ಹೋದನು. So later we see the Holy Spirit came upon David. ನಂತರ ನಾವು ನೋಡುವಾಗ ದಾವೀದನ ಮೇಲೆ ದೇವರ ಆತ್ಮನು ಬಂದದ್ದನ್ನು ನೋಡುತ್ತೇವೆ. Now when David sinned against Uriah and Bathsheba, ದಾವೀದನು ಉರಿಯನ್ನ ಕೊಂದು ಬೆಚ್ಚಬೆಯೊಟ್ಟಿಗೆ ವ್ಯಭಿಚಾರ ಮಾಡಿ ಪಾಪ ಮಾಡಿದಾಗ he was afraid. ಆತನು ಭಯವುಳ್ಳವನಾದನು. When he confessed and repented, he used a statement in Psalm 51 verse 11. ಆತನು ಕೀರ್ತನೆ 51ನೇ ಅಧ್ಯಾಯ 11ನೇ ವಚನದಲ್ಲಿ ಆ ವಿಷಯದ ಕುರಿತಾಗಿ ಪಶ್ಚಾತ್ತಾಪ ಪಟ್ಟು ಮಾತನಾಡುವಾಗ ಪಶ್ಚಾತ್ತಾಪದ ಈ ಮಾತುಗಳನ್ನ ಅಲ್ಲಿ ಹೇಳುತ್ತಾನೆ. There's a fear he had. ಆತನಿಗೆ ಒಂದು ಭಯವಿತ್ತು. Cast me not away from your presence and take not your Holy Spirit from me. Which was, uncle? Verse 11, Psalm 51 verse 11. ಕೀರ್ತನೆ 51:11ನೇ ವಚನ. ನಿನ್ನ ಸನ್ನಿಧಿಯಿಂದ ನನ್ನನ್ನು ತಳ್ಳಬೇಡ, ನಿನ್ನ ಪರಿಶುದ್ಧ ಆತ್ಮನನ್ನು ನನ್ನಿಂದ ತೆಗೆಯಬೇಡ. Now David had in mind when he is writing this or saying this, he remember what happened to Saul. ದಾವೀದನು ಇದನ್ನ ಬರೆಯುವಾಗ ಸೌಲನಿಗೆ ಏನಾಯಿತು ಅದನ್ನ ಮನಸ್ಸಿನಲ್ಲಿಟ್ಟುಕೊಂಡು ಇಲ್ಲಿ ಬರೆಯುತ್ತಿದ್ದಾನೆ. He knew that when Saul sinned against God, the Holy Spirit was taken away from him. ಆತನಿಗೆ ಗೊತ್ತಿತ್ತು ಸೌಲನು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದಾಗ ಪವಿತ್ರಾತ್ಮನು ಆತನಿಂದ ತೆಗೆಯಲ್ಪಟ್ಟಿದ್ದನು. Now David has done a sin which is even greater than Saul, immorality and murder. ಈಗ ದಾವೀದನು ಸೌಲನಿಗಿಂತ ದೊಡ್ಡದಾದಂತಹ ಪಾಪವನ್ನು ಮಾಡಿದ್ದಾನೆ. ಅದೇನೆಂದರೆ ಅನೈತಿಕವಾದಂತಹ ಪಾಪ ಮತ್ತು ಒಂದು ಕೊಲೆಯನ್ನ ಮಾಡಿದ್ದಾನೆ. So he was afraid that God will remove his Holy Spirit from him. ಆದ್ದರಿಂದ ದೇವರು ತನ್ನ ಪರಿಶುದ್ಧ ತೆಗೆಯಬಹುದು ಎಂಬಂತ ಭಯದಲ್ಲಿದ್ದನು. That is why he prayed like that. ಆದ್ದರಿಂದಲೇ ಈ ರೀತಿ ಪ್ರಾರ್ಥಿಸುತ್ತಾನೆ. Even though we can grieve and sin against the Holy Spirit, the New Testament believer need not pray this prayer. ನಾವು ಹೊಸ ಒಡಂಬಡಿಕೆ ವಿಶ್ವಾಸಿಗಳು ಪವಿತ್ರಾತ್ಮನಿಗೆ ವಿರುದ್ಧವಾಗಿ ಪಾಪ ಮಾಡಿ ಆತನನ್ನ ದುಃಖಪಡಿಸಬಹುದಾದರೂ ಕೂಡ ಈ ರೀತಿ ದಾವೀದನ ಹಾಗೆ ಪ್ರಾರ್ಥನೆ ಮಾಡುವ ಅವಶ್ಯಕತೆ ಇಲ್ಲ. That doesn't mean we should take our faith, Christian life very lightly. ಅದರ ಅರ್ಥ ನಮ್ಮ ಕ್ರಿಸ್ತಿಯ ಜೀವಿತವನ್ನ ಹಗುರವಾಗಿ ಭಾವಿಸಬಹುದು ಎಂಬುದಾಗಿ ಅಲ್ಲ. But it is an assurance of the word of God that Holy Spirit is given permanently to indwell in every New Testament believer. ಆದರೆ ದೇವರಿಂದಲೇ ಕೊಡಲ್ಪಟ್ಟಂತಹ ಆ ಒಂದು ಖಾತ್ರಿಯ ವಿಷಯ ಏನಾಗಿದೆ ಅಂದರೆ ಪವಿತ್ರಾತ್ಮನು ಹೊಸ ಒಡಂಬಡಿಕೆ ವಿಶ್ವಾಸಿಗಳಲ್ಲಿ ಶಾಶ್ವತವಾಗಿ ವಾಸಿಸುತ್ತಾನೆ. So we have to be very careful that we don't grieve the one who is indwelling in us. ಆದ್ದರಿಂದ ನಮ್ಮಲ್ಲಿ ವಾಸಿಸುತ್ತಿರುವ ಆತನನ್ನು ದುಃಖಪಡಿಸದ ಹಾಗೆ ನಾವು ಎಚ್ಚರಿಕೆಯಿಂದಿರಬೇಕು.
This is a fact that should grip fear in our life, because our body is the temple of the Holy Spirit, God, and He dwells in us when we sin with our body. ಆದ್ದರಿಂದಲೇ ಈ ಭಯವು ನಮ್ಮನ್ನ ಹಿಡಿದವರಾಗಿರಬೇಕು. ಏನಂದ್ರೆ ದೇವರ ಆತ್ಮನು ಅಥವಾ ದೇವರೇ ನಮ್ಮಲ್ಲಿ ವಾಸ ಮಾಡುತ್ತಿರುವುದರಿಂದ ನಾವು ಆತನಿಗೆ ವಿರುದ್ಧವಾಗಿ ಪಾಪ ಮಾಡಿ ಆತನನ್ನ ದುಃಖಪಡಿಸಬಾರದು ಎಂಬಂತ ಭಯ ನಮ್ಮಲ್ಲಿರಬೇಕು. Many a times we take very lightly that there is a person, God Himself through the Holy Spirit living in my body, in my heart. ಆದರೆ ಅನೇಕ ಸಂದರ್ಭಗಳಲ್ಲಿ ನಾವು ದೇವರು ತಾನೇ, ದೇವರ ಪವಿತ್ರಾತ್ಮನೇ ನಮ್ಮಲ್ಲಿ ವಾಸಿಸುತ್ತಿದ್ದಾನೆ, ನನ್ನ ಹೃದಯದಲ್ಲಿದ್ದಾನೆ ಎಂಬಂತದನ್ನ ಮರೆತು ಬಿಟ್ಟು ಅದನ್ನ ಹಗುರವಾಗಿ ಭಾವಿಸುತ್ತೇವೆ. Normally we do sin secretly. ಅನೇಕ ಸಂದರ್ಭಗಳಲ್ಲಿ ನಾವು ಗುಪ್ತವಾಗಿ ಪಾಪಗಳನ್ನ ಮಾಡುತ್ತೇವೆ. We realize that nobody is watching me. ನಾವು ನೆನೆಸುತ್ತೇವೆ ಯಾರು ನನ್ನನ್ನ ನೋಡುತ್ತಿಲ್ಲ ಎಂಬುದಾಗಿ. But this is a fact that the Holy Spirit, even though we cannot see Him, He is dwelling in us. That should bring an awareness and fear in my life and your life always. ಆದರೆ ನಾವು ಈ ಸತ್ಯಾಂಶವನ್ನ ತಿಳಿದವರಾಗಿರಬೇಕೇನೆಂದರೆ, ನಾವು ಪವಿತ್ರಾತ್ಮನನ್ನ ನೋಡಲಿಕ್ಕೆ ಸಾಧ್ಯವಾಗದೆ ಹೋದರೂ ಆತನಲ್ಲಿ ನಮ್ಮಲ್ಲಿ ವಾಸಿಸುತ್ತಾನೆ. ಆದ್ದರಿಂದ ಆತನಿಗೆ ವಿರುದ್ಧವಾಗಿ ಪಾಪ ಮಾಡಬಾರದೆಂಬಂತ ಭಯವು ನಿಮ್ಮ ಜೀವಿತದಲ್ಲಿ ಇರಬೇಕು. Many times I don't have that. ಆದರೆ ಅನೇಕ ಸಂದರ್ಭಗಳಲ್ಲಿ ಆ ಭಯ ನಮ್ಮಲ್ಲಿ ಇರುವುದಿಲ್ಲ. So there is a difference between the ministry of the Holy Spirit in the Old Testament and the New Testament. ಆದ್ದರಿಂದ ಹಳೆಯ ಒಡಂಬಡಿಕೆಯಲ್ಲಿ ಪವಿತ್ರಾತ್ಮನ ಸೇವೆಗೂ ಹೊಸ ಒಡಂಬಡಿಕೆಯಲ್ಲಿ ಆತನ ಸೇವೆಗೂ ವ್ಯತ್ಯಾಸ ಉಂಟು. We are so privileged to have the Holy Spirit permanently taking His residence in us. ನಮ್ಮಲ್ಲಿ ಪವಿತ್ರಾತ್ಮನು ಶಾಶ್ವತವಾಗಿ ವಾಸ ಮಾಡುವುದಕ್ಕೆ ವಾಸಸ್ಥಾನವನ್ನು ಮಾಡಿಕೊಂಡಿರುವುದರಿಂದ ನಾವು ಸೌಭಾಗ್ಯರೇ ಸರಿ. In the Old Testament, ಹಳೆಯ ಒಡಂಬಡಿಕೆಯಲ್ಲಿ we read about men who had the Holy Spirit with them, in them. ಪವಿತ್ರಾತ್ಮನು ಅವರ ಒಳಗೆ ವಾಸಿಸುತ್ತಿದ್ದಂತಹ ಕೆಲವು ವ್ಯಕ್ತಿಗಳ ಕುರಿತಾಗಿಯೂ ನಾವು ಹಳೆಯ ಒಡಂಬಡಿಕೆಯಲ್ಲಿ ನೋಡ್ತೇವೆ. Genesis 41:38 speaks about Joseph. ಆದಿಕಾಂಡ 41ನೇ ಅಧ್ಯಾಯ 38ನೇ ವಚನ ಯೋಸೇಫನ ಕುರಿತಾಗಿ ಅಲ್ಲಿ ಮಾತನಾಡುತ್ತದೆ. ಈತನಲ್ಲಿ ಆತ್ಮ ಉಂಟಲ್ಲ, ದೇವರ ಆತ್ಮ ಉಂಟಲ್ಲ, ಈತನಿಗಿಂತ ಯೋಗ್ಯನಾದ ಪುರುಷನು ನಮಗೆ ಸಿಕ್ಕಾನೆ. The Pharaoh, an unbeliever, a pagan king, recognized that Joseph, this young person, had the Spirit of God with him, in him. ಇಲ್ಲಿ ಒಬ್ಬ ಅನ್ಯ ರಾಜನಾದಂತಹ ಫರೋಹನು ದೇವರ ಮಗನಾದಂತಹ ಈ ಯವನಸ್ಥ ವ್ಯಕ್ತಿಯಾದಂತಹ ಫರೋಹನಲ್ಲಿ ದೇವರ ಆತ್ಮನು ಇದ್ದಾನೆ ಎಂಬುದನ್ನು ಗುರುತಿಸಿದನು. ಯೋಸೆಫನಲ್ಲಿ ದೇವರ ಆತ್ಮನು ಇದ್ದಾನೆ ಎಂಬುದನ್ನು ಗುರುತಿಸಿದನು. What an amazing testimony of this young man. ಈ ಯವನ ಪ್ರಾಯದ ವ್ಯಕ್ತಿಯ ಕುರಿತಾದಂತಹ ಎಂತ ಉತ್ತಮ ಸಾಕ್ಷಿ ನೋಡಿರಿ. Numbers 27:18. ಅರಣ್ಯಕಾಂಡ 27ನೇ ಅಧ್ಯಾಯ 19ನೇ ವಚನ. 18ನೇ ವಚನ. We read about another young person. ಇಲ್ಲಿ ಇನ್ನೊಬ್ಬ ಯೌವನಸ್ಥನ ಕುರಿತಾಗಿ ನೋಡುತ್ತೇವೆ. ಅರಣ್ಯಕಾಂಡ 27:18. ಅದಕ್ಕೆ ಯೆಹೋವನು ನೂನನ ಮಗನಾದ ಯೆಹೋಶುವನು ಆತ್ಮವರ ಸಂಪನ್ನನು, ಅವನನ್ನು ಮಹಾಯಾಜಕನಾದ ಎಲಾಜಾರನ ಮತ್ತು ಸಮೂಹದವರೆಲ್ಲರ ಮುಂದೆ ನಿಲ್ಲಿಸಿ ಅವನ ಮೇಲೆ ಕೈಯಿಟ್ಟು ಅವರ ಎದುರಿನಲ್ಲೇ ಅಧಿಕಾರವನ್ನು ಕೊಡಬೇಕು. Joshua was recognized as the one who had the Holy Spirit in him. ಇಲ್ಲಿ ಯೆಹೋಶುವನು ಆತನೊಳಗೆ ಪವಿತ್ರಾತ್ಮನು ಇರುವುದನ್ನ ಗುರುತಿಸಲ್ಪಟ್ಟಿದ್ದನು. Let us look at another young person. Daniel chapter 5 verse 14. ದಾನಿಯೇಲ 5ನೇ ಅಧ್ಯಾಯ 14ನೇ ವಚನದಲ್ಲಿ ಇನ್ನೊಬ್ಬ ಯೌವನಸ್ಥನ ಕುರಿತಾಗಿ ನಾವು ನೋಡಿಕೊಳ್ಳೋಣ. Daniel 5:14. ದಾನಿಯೇಲ 5ನೇ ಅಧ್ಯಾಯ 14ನೇ ವಚನ. ಸಿಕ್ಕದವರು ಯಾರಾದ್ರೂ ದಯಮಾಡಿ ಓದಿ. Daniel 5:14. ದಾನಿಯೇಲ 5:14. ದೇವರಗಳ ಆತ್ಮವು ನಿನ್ನಲ್ಲಿ ನೆಲೆಸಿ ಪರಮ ಜ್ಞಾನವು ವಿವೇಕವು ಬುದ್ಧಿ ಪ್ರಕಾಶವು ನಿನಗುಂಟೆಂದು ಕೇಳಿದ್ದೇನೆ. Look at this. All these are young people, young men who had such a testimony, and all these are pagans mostly, other than Joshua. It is the pagans who are telling that the Spirit of God is in them.
ಇಲ್ಲಿ ನಾವು ನೋಡುವಾಗ ಎಲ್ಲ ಯೌವನಸ್ಥ ವ್ಯಕ್ತಿಗಳೇ, ಯೌವನಸ್ಥರ ಬಳಿಯಲ್ಲಿ ಒಳಗೆ ದೇವರಾತ್ಮನು ವಾಸಿಸುತ್ತಿದ್ದುದನ್ನು ನಾವು ನೋಡುತ್ತೇವೆ. ಅವರ ಕುರಿತಾಗಿ ಸಾಕ್ಷಿ ಕೊಡುತ್ತಿರುವವರು ಅನ್ಯ ಜನರು. ಯೆಹೋಶುವನನ್ನ ಬಿಟ್ಟು ಅನ್ಯ ಅರಸರುಗಳೇ ಇವರ ಯೌವನಸ್ಥರ ಕುರಿತಾಗಿ ಸಾಕ್ಷಿ ಕೊಡುತ್ತಿದ್ದಾರೆ. As young people, it is a challenge for all of us. ಆದ್ದರಿಂದ ಯೌವನಸ್ಥ ವ್ಯಕ್ತಿಗಳ ಅಂತ ನಮಗೆ ಇದು ಒಂದು ಸವಾಲಿನ ವಿಷಯವಾಗಿದೆ. But at the same time, these were temporary. They were not permanent indwelling. ಆದರೆ ಅದೇ ಸಂದರ್ಭದಲ್ಲಿ ಇದು ಒಂದು ತಾತ್ಕಾಲಿಕವಾದಂತಹ ಪವಿತ್ರಾತ್ಮನ ಇರಿಸುವಿಕೆ ಆಗಿತ್ತು. ಅದು ಶಾಶ್ವತವಾದಂತಹ ಪವಿತ್ರಾತ್ಮನ ನೆಲೆಸುವಿಕೆ ಅಲ್ಲ. But God in the Old Testament promised that as part of the new covenant, He would put His Spirit inside the man forever. ಆದರೆ ಹಳೆಯ ಒಡಂಬಡಿಕೆಯಲ್ಲಿ ದೇವರು ತನ್ನ ಹೊಸ ಒಡಂಬಡಿಕೆಯ ವಾಗ್ದಾನದ ನಿಮಿತ್ತದಿಂದಾಗಿ ಮನುಷ್ಯನಲ್ಲಿ ತನ್ನ ಆತ್ಮವನ್ನ ಶಾಶ್ವತವಾಗಿ ಇರಿಸುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ್ದನು. Look at Ezekiel chapter 36. ನಾವು ಯೆಹೆಜ್ಕೇಲನ ಗ್ರಂಥ 36ನೇ ವಚನವನ್ನು ನೋಡಿಕೊಳ್ಳೋಣ. Verse 26 and 27. ಯೆಹೆಜ್ಕೇಲ 36, 26 ಮತ್ತು 27ನೇ ವಚನ. Ezekiel 36, 26 and 27. ಯೆಹೆಜ್ಕೇಲ 36ನೇ ಅಧ್ಯಾಯ 26 ಮತ್ತು 27ನೇ ವಚನ. ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸುವೆನು. ಕಲ್ಲಾದ ಹೃದಯವನ್ನು ನಿಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ನಿಮಗೆ ದಯಪಾಲಿಸುವೆನು. ನನ್ನ ಆತ್ಮವನ್ನು ನಿಮ್ಮಲ್ಲಿ ನೆಲೆಯಂತೆ ಅನುಗ್ರಹಿಸಿ ನೀವು ನನ್ನ ನಿಯಮಗಳನ್ನು ಅನುಸರಿಸುವ ಹಾಗೆ ಮಾಡುವೆನು. ನೀವು ನನ್ನ ವಿಧಿಗಳನ್ನು ಕೈಕೊಂಡು ಆಚರಿಸುವಿರಿ. This is the promise of the new covenant which Israel has not entered to yet. ಇದು ಇಸ್ರಾಯೇಲರಿಗೆ ಇನ್ನೂ ಸಿಕ್ಕದಿರುವಂತಹ ಹೊಸ ವಾಗ್ದಾನ ದೇವರು ಹಳೆಯ ಒಡಂಬಡಿಕೆಯಲ್ಲಿ ಮಾಡಿದನು. But as New Testament believers, this new covenant promise of the Holy Spirit in us is already happened. ಆದರೆ ಹೊಸ ಒಡಂಬಡಿಕೆ ವಿಶ್ವಾಸಿಗಳಾದಂತ ನಮಗೆ ನಮ್ಮಲ್ಲಿ ಪವಿತ್ರಾತ್ಮನು ವಾಸ ಮಾಡುತ್ತಾನೆ ಎಂಬಂತ ಈ ವಾಗ್ದಾನವು ಈಗಾಗಲೇ ನೆರವೇರಿದೆ. For Israel have to wait till the millennium. ಆದರೆ ಇಸ್ರಾಯೇಲ್ಯರಾದರೂ ಯೇಸು ಕ್ರಿಸ್ತನ 1000 ವರ್ಷದ ಆಳ್ವಿಕೆಯ ದಿನದವರೆಗೂ ಕಾಯಬೇಕು. This could not have happened until Jesus Christ ascended into the presence of the Father and sent the Holy Spirit. ಯೇಸು ಕ್ರಿಸ್ತನು ಆತನು ತಂದೆಯ ಬಲಪಾರ್ಶ್ವಕ್ಕೆ ಏರಿ ಹೋಗಿದ್ದರೆ ಪವಿತ್ರಾತ್ಮನು ಕಳುಹಿಸಲ್ಪಡುತ್ತಿರಲಿಲ್ಲ. Now when you look at the work and ministry of the Holy Spirit in the Old Testament, ನಾವು ಹಳೆಯ ಒಡಂಬಡಿಕೆಯಲ್ಲಿ ಪವಿತ್ರಾತ್ಮನ ಸೇವೆ ಮತ್ತು ಕಾರ್ಯಗಳ ಕುರಿತಾಗಿ ನೋಡಿಕೊಳ್ಳುವಾಗ many of the teaching of the Holy Spirit was veiled, like many of the teaching, like the Trinity. The truth is there, but it was veiled. ಅಲ್ಲಿ ಪವಿತ್ರಾತ್ಮನ ಕುರಿತಾದಂತಹ ಬೋಧನೆ ಬೇರೆಯ ಬೋಧನೆಗಳ ಹಾಗೆ ಅದು ಮುಚ್ಚಲ್ಪಟ್ಟಿತ್ತು. ತ್ರಯೇಕತ್ವದ ಕುರಿತಾದಂತಹ ಬೋಧನೆ ಯಾವ ರೀತಿ ಸ್ಪಷ್ಟವಾಗಿ ಪ್ರಕಟಿಸಲ್ಪಟ್ಟಿರಲಿಲ್ಲವೋ ಅದೇ ರೀತಿ ಹಳೆಯ ಒಡಂಬಡಿಕೆಯಲ್ಲಿ ಪವಿತ್ರಾತ್ಮನ ಕುರಿತಾದಂತಹ ಬೋಧನೆಯು ಕೂಡ ಸಂಪೂರ್ಣವಾಗಿ ಪ್ರಕಟಿಸಲ್ಪಟ್ಟಿರಲಿಲ್ಲ, ಮುಚ್ಚಲ್ಪಟ್ಟಿತ್ತು. It is there, but it is not revealed as much as like in the New Testament. ಆಗ ಆ ಸತ್ಯಾಂಶಗಳು ಇದ್ದರೂ ಕೂಡ ಹೊಸ ಒಡಂಬಡಿಕೆಯಲ್ಲಿ ಪ್ರಕಟಪಡಿಸಲ್ಪಟ್ಟಿರುವಷ್ಟು ಆಗ ಇನ್ನೂ ಪ್ರಕಟಪಡಿಸಲ್ಪಟ್ಟಿರಲಿಲ್ಲ. We know that Bible is a progressive revelation. ಮುಂದುವರಿಸುವುದು. It increases and increases as we come to the New Testament. ನಾವು ನೋಡುವಾಗ ಹೊಸ ಒಡಂಬಡಿಕೆಯ ದೇವರ ವಾಕ್ಯ ಅದು ಒಂದು ಮುಂದುವರಿಸಲ್ಪಟ್ಟಂತ ಪ್ರಕಟಣೆಯಾಗಿದೆ. ಅದು ಕಾಲ ಕಳೆದ ಹಾಗೆ ಇನ್ನೂ ಹೆಚ್ಚಾದ ಪ್ರಕಟಣೆಗಳನ್ನ ಹೊಂದುತ್ತೇವೆ. Yet in the Old Testament, the Holy Spirit did certain work. ಆದರೂ ಹಳೆಯ ಒಡಂಬಡಿಕೆಯಲ್ಲಿ ಪವಿತ್ರಾತ್ಮನು ಕೆಲವು ಕಾರ್ಯಗಳನ್ನು ಮಾಡಿದನು. Genesis 6:3 says God's Spirit convict people of sin. ಆದಿಕಾಂಡ 6ನೇ ಅಧ್ಯಾಯ 3ನೇ ವಚನದಲ್ಲಿ ಪವಿತ್ರಾತ್ಮನು ಜನರಲ್ಲಿ ಪಾಪದ ಕುರಿತಾದ ಅರುಹನ ಹುಟ್ಟಿಸುತ್ತಾನೆ ಎಂದು ನೋಡುತ್ತೇವೆ. Genesis 6:3. ಆದಿಕಾಂಡ 6ನೇ ಅಧ್ಯಾಯ 3ನೇ ವಚನ. ಆಗ ಯೆಹೋವನು, ನನ್ನ ಆತ್ಮವು ಮನುಷ್ಯರಲ್ಲಿ ಶಾಶ್ವತವಾಗಿರುವುದಿಲ್ಲ, ಅವರು ಭ್ರಷ್ಟರಾದದರಿಂದ ಮರ್ತ್ಯರೇ, ಅವರ ಆಯುಷ್ಯವು 120 ವರ್ಷವಾಗಲಿ ಅಂದನು. So there was
convicting of sin. ಅಲ್ಲಿ ಪಾಪದ ಕುರಿತಂತ ಅರುಹು ಆ ಅಂದಿನ ಜನರಿಗೆ ಉಂಟು ಮಾಡಲ್ಪಡುತ್ತಿತ್ತು. And Nehemiah chapter 9 verse 20. ನೆಹೆಮಾಯನ ಪ್ರವಾದನೆಯ ಗ್ರಂಥ, Nehemiah, the book of Nehemiah chapter 9 verse 20. 9ನೇ ಅಧ್ಯಾಯ ನೆಹೆಮೀಯನ ಗ್ರಂಥ 9ನೇ ಅಧ್ಯಾಯ 20ನೇ ವಚನವನ್ನು ನಾವು ನೋಡೋಣ. You gave your good spirit to instruct them. ನೀನು ನಿನ್ನ ಉತ್ತಮ ಆತ್ಮನನ್ನ ಅವರಿಗೆ ತಿಳುವಳಿಕೆಗಾಗಿ ಕೊಟ್ಟಿದ್ದೆ ಎಂಬುದಾಗಿ ಅಲ್ಲಿ ನೋಡುತ್ತೇವೆ. So the Holy Spirit instructed them. ಪವಿತ್ರಾತ್ಮನು ಅವರನ್ನ ಬೋಧಿಸಿದನು ಅಥವಾ teaching or instructing. ಅವರಿಗೆ ಆಜ್ಞೆಗಳನ್ನ ಕೊಟ್ಟನು. The same chapter verse 30. ಅದೇ ನೆಹೆಮಾಯ 9ನೇ ಅಧ್ಯಾಯ 30ನೇ ವಚನದಲ್ಲಿ ಈ ರೀತಿ ನೋಡುತ್ತೇವೆ. The Holy Spirit warned them. ಪವಿತ್ರಾತ್ಮನು ಅವರನ್ನ ಎಚ್ಚರಿಸಿದನು. Then we saw we see in Psalm 143. ನಾವು 143ನೇ ಕೀರ್ತನೆಯಲ್ಲಿ ಈ ರೀತಿ ನೋಡುತ್ತೇವೆ. Verse 10. 10ನೇ ವಚನದಲ್ಲಿ 143ನೇ ಕೀರ್ತನೆ 10ನೇ ವಚನ. The Holy Spirit leading them. ಪವಿತ್ರಾತ್ಮನು ಅವರನ್ನ ನಡೆಸುತ್ತಿರುವುದನ್ನ ನಾವು ನೋಡುತ್ತೇವೆ. And when you come to Psalm 106 verse 33. ಅದೇ ರೀತಿ ನೀವು ಕೀರ್ತನೆ 106ನೇ ಅಧ್ಯಾಯ 33ನೇ ವಚನಕ್ಕೆ ಬರುವಾಗ, ಕೀರ್ತನೆ 106:33, ಅವರು ದೇವರಾತ್ಮನಿಗೆ ವಿರೋಧವಾಗಿ ನಿಂತದ್ದರಿಂದ ಮೋಶೆ ದುಡುಕಿ ಮಾತಾಡಿದನು. Yeah, so even in the Old Testament we see them rebelling against the Holy Spirit. ಹಳೆಯ ಒಡಂಬಡಿಕೆಯಲ್ಲಿಯೂ ಕೂಡ ಪವಿತ್ರಾತ್ಮನಿಗೆ ವಿರುದ್ಧವಾಗಿ ಅವರು ದಂಗೆ ಎದ್ದದನ್ನ ನಾವು ನೋಡುತ್ತೇವೆ. Isaiah chapter 30 verse 1. ಯೆಶಾಯನ ಗ್ರಂಥ 30ನೇ ಅಧ್ಯಾಯ 1ನೇ ವಚನ. Isaiah 31. ಯೆಶಾಯ 31ನೇ ಅಧ್ಯಾಯ. Is it 31? 30 verse 1. ಯೆಶಾಯನ ಗ್ರಂಥ 30ನೇ ಅಧ್ಯಾಯ 1ನೇ ವಚನದಲ್ಲಿ ಈ ರೀತಿ ನೋಡುತ್ತೇನೆ. ಯೆಹೋವನು ಹೀಗೆ ನುಡಿಯುತ್ತಾನೆ, ದ್ರೋಹಿಗಳಾದ ನನ್ನ ಮಕ್ಕಳ ಗತಿಯನ್ನು ಏನು ಹೇಳಲಿ? ಇವರು ನನ್ನನ್ನು ಕೇಳದೆ ಒಂದು ಆಲೋಚನೆಯನ್ನು ಸಾಗಿಸಿ ನನ್ನ ಆತ್ಮ ಪ್ರೇರಿತರಾಗದೆ ಉಪಾಯವನ್ನು ನೇಯ್ದು ಪಾಪದ ಮೇಲೆ ಪಾಪವನ್ನು ಸೇರಿಸಿಕೊಂಡಿದ್ದಾರೆ. They did not depend on the Holy Spirit. ಅವರು ಪವಿತ್ರಾತ್ಮನನ್ನ ಆತುಕೊಳ್ಳಲಿಲ್ಲ. So in other words, even the Holy Spirit is the same person in the Old Testament and New Testament. ಪವಿತ್ರಾತ್ಮನು ಹಳೆಯ ಒಡಂಬಡಿಕೆಯಲ್ಲಿ ಹೊಸ ಒಡಂಬಡಿಕೆಯಲ್ಲಿಯೂ ಇರುವಂತಹ ಒಂದೇ ವ್ಯಕ್ತಿಯಾಗಿದ್ದಾನೆ. But his role and the way in which he related to man was different from Old Testament to New Testament. ಆದರೆ ಆತನ ಕಾರ್ಯಭಾರ ಮತ್ತು ಮನುಷ್ಯರೊಟ್ಟಿಗೆ ಯಾವ ರೀತಿ ಆತನು ವ್ಯವಹರಿಸಿದನೋ ಅದು ಹಳೆಯ ಒಡಂಬಡಿಕೆಗೂ ಹೊಸ ಒಡಂಬಡಿಕೆಗೂ ವ್ಯತ್ಯಾಸ ಉಂಟು. Same God, the Holy Spirit. ಅದೇ ದೇವರು, ಒಬ್ಬನೇ ದೇವರು, ಪವಿತ್ರಾತ್ಮನ ಅಂತ ದೇವರು. But his work and dealings with the Old Testament saints and the New Testament believers are different. ಆದರೆ ಹಳೆಯ ಒಡಂಬಡಿಕೆಯ ಭಕ್ತರೊಟ್ಟಿಗೂ ಹೊಸ ಒಡಂಬಡಿಕೆ ವಿಶ್ವಾಸಿಗಳೊಟ್ಟಿಗೂ ಆತನು ವ್ಯವಹರಿಸಿದ ರೀತಿ ವಿಭಿನ್ನತೆ ಇದೆ. We are so privileged in the New Testament era, in the church age, in the age of grace, to have this blessed helper, same like the Lord Jesus Christ, permanently indwelling in us. ಆದರೆ ಹೊಸ ಒಡಂಬಡಿಕೆ ಯುಗದಲ್ಲಿ ಈ ಸಹಾಯಕನು ಯೇಸು ಕ್ರಿಸ್ತನ ಹಾಗೇ ಇರುವಂತ ಇನ್ನೊಬ್ಬ ಸಹಾಯಕನು ನಮ್ಮಲ್ಲಿ ಶಾಶ್ವತವಾಗಿ ವಾಸಿಸುವಂತಹ ಸೌಭಾಗ್ಯ ಮತ್ತು ಆಶೀರ್ವಾದವನ್ನ ನಾವು ಹೊಂದಿದ್ದೇವೆ. The permanent indwelling of the Holy Spirit, ಪವಿತ್ರಾತ್ಮನ ಶಾಶ್ವತವಾದಂತ ನೆಲೆಸುವಿಕೆ, the seal of the Holy Spirit, ಪವಿತ್ರಾತ್ಮನ ಮುದ್ರೆ, the baptizing work of the Holy Spirit, ಪವಿತ್ರಾತ್ಮನಿಂದ ದೀಕ್ಷಾ ಸ್ನಾನ ಮಾಡಿಸಲ್ಪಡುವ ಕಾರ್ಯ. These are only New Testament events that happen in the church believers. ಇದು ಹೊಸ ಒಡಂಬಡಿಕೆಯಲ್ಲಿ ಸಭೆಯ ವಿಶ್ವಾಸಿಗಳಲ್ಲಿ ಆದಂತಹ ಕಾರ್ಯಗಳು. Let us be thankful to God for the person of the Holy Spirit and his work in us. ಆದ್ದರಿಂದ ನಾವು ಪವಿತ್ರಾತ್ಮನ ಸೇವೆ ಮತ್ತು ಆತನು ನಮ್ಮಲ್ಲಿ ಶಾಶ್ವತವಾಗಿ ವಾಸಿಸುತ್ತಿರುವುದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. Like I reminded in the beginning, many a times we brethren believers take this teaching very lightly.
ನಾನು ಪ್ರಾರಂಭದಲ್ಲೇ ನಿಮ್ಮ ನೆನಪಿಗೆ ತಂದ ಹಾಗೆ ಅನೇಕ ಸಂದರ್ಭದಲ್ಲಿ ಆ ಸಹೋದರ ಸಭೆಯ ವಿಶ್ವಾಸಿಗಳಂತ ನಾವು ಪವಿತ್ರಾತ್ಮನ ಕುರಿತಾದ ಈ ಬೋಧನೆಯನ್ನು ಹಗುರವಾಗಿ ತೆಗೆದುಕೊಳ್ಳುತ್ತೇವೆ. Maybe because we don't give that much importance to the Holy Spirit and His ministry, that's why other people looking at us and saying, these people don't have the Holy Spirit. ನಾವು ಪವಿತ್ರಾತ್ಮನ ಸೇವೆಯ ಕಾರ್ಯಗಳಿಗಾಗಿ ಅಷ್ಟೊಂದು ಪ್ರಾಮುಖ್ಯತೆಯನ್ನು ಕೊಡದ ಕಾರಣ ಇತರ ಜನರು, ಇತರ ಡಿನಾಮಿನೇಷನ್ ಜನಗಳು ನಮ್ಮನ್ನು ನೋಡುವಾಗ ಇವರಲ್ಲಿ ಪವಿತ್ರಾತ್ಮನು ಇಲ್ಲ ಎಂಬುದಾಗಿ ಹೇಳುತ್ತಾರೆ. Let us correct that and let us realize the teaching and the ministry of the Holy Spirit. ಆದ್ದರಿಂದ ನಾವು ಅದನ್ನ ಸರಿಪಡಿಸಿಕೊಳ್ಳೋಣ ಮತ್ತು ಪವಿತ್ರಾತ್ಮನ ಕುರಿತಾದ ಬೋಧನೆಯನ್ನ ಅನುಸರಿಸಿ ನಡೆಯೋಣ. The Lord Jesus Christ sent the Holy Spirit to be our helper, our comforter, our advocate, our encourager, our counselor. Let's make use of that person who is the permanent resident in our heart. ಆದ್ದರಿಂದ ಯೇಸು ಕ್ರಿಸ್ತನು ಪವಿತ್ರಾತ್ಮನನ್ನ ನಮಗೆ ಸಂತೈಸುವವನಾಗಿ, ಸಹಾಯಕನಾಗಿ, ನಡೆಸುವವನಾಗಿ, ಮಾರ್ಗದರ್ಶನ ಕೊಡುವವನಾಗಿ ಆತನನ್ನ ಕೊಟ್ಟಿದ್ದಾನೆ. ಆದ್ದರಿಂದ ಆ ಒಂದು ಜ್ಞಾನವುಳ್ಳವರಾಗಿ ಆತನ ನಡೆಸುವಿಕೆಯಿಂದ ನಾವು ಜೀವಿಸೋಣ. May God's name be glorified. Lord willing, we will continue the study next week. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವರ ಚಿತ್ತ ಇರೋದಾದರೆ ಮುಂದಿನ ವಾರ ಅಧ್ಯಯನವನ್ನು ಮುಂದುವರಿಸೋಣ.